ಒಂದು ವರ್ಗ, ಬಡವರು ಒಂದು ವರ್ಗ, ಮಧ್ಯಮ ವರ್ಗದ ಒಂದು ವರ್ಗ. ಇವ್ರಿಗೆಲ್ಲರಿಗೂ ನ್ಯಾಯಯುತವಾಗಿ ಇವತ್ತು ಮೀಸಲಾತಿ ಸಿಗೋದು ನಮಗೆ ಬೇಡ. ಈಗ ನಮಗ MLA ಆಗಿರ್ಲಿ, ನಾವೊಬ್ಬ ಒಳ್ಳೆ ಕ್ಲಾಸ್ 1 ಆಫೀಸರ್ ಆಗಿರ್ಲಿ, ದೇವ್ರ ನಮ್ಮ ಕೊಟ್ಟವನ ದೊಡ್ಡ ಜಮೀನ್ದಾರ್ ಇದ್ದೀವಿ, ನಮಗ್ ಬೇಡ. ಯಾರು ಇನ್ಕಮ್ ಟ್ಯಾಕ್ಸ್ ತುಂಬುವಂತ ನಮ್ಮ ಸಮಾಜ ಐತಲ್ಲ ನಮಗ್ ಬೇಡ. ಯಾರು ಗುಡ್ಸುದಾಗಿರುವಂತ ಒಬ್ಬ ಬಡ ಮಗ, ಅವನಿಗೆ ಇವತ್ತು ಸಮಾಜದಲ್ಲಿ ಅದು ಯಾವುದೇ ಜಾತಿ ಮಾಡಿ ಅವ್ರಿಗೆ ಎಲ್ಲಾ ಸಮಾಜಕ್ಕೂ ನ್ಯಾಯ ಸಿಗ್ತದೆ. ಮೊನ್ನೆ ಒಳ ಮೀಸಲಾತಿ ಚರ್ಚೆ ಆಯ್ತು ವಿಧಾನಸಭೆ, ಅಲ್ಲಿಯೂ ಬಹಳ ಗೊಂದಲ ಇತ್ತು. ನಮ್ಮ SC ಒಳಗ ಬಲಗೈ ಎಡಗೈ ಮತ್ತು ಇನ್ನಿತರ ಅಲ್ಲಿಯೂ ಸಮಾಜದಲ್ಲಿ ಅಲ್ಲಿ ದೊಡ್ಡ ಸಮಾಜ ಇದ್ದವ್ರಿಗೆ ನಮ್ಗೆ ನ್ಯಾಯ ಸಿಗಲಾಗಿತ್ತು. ಅವ್ರು ಒಳ ಮೀಸಲಾತಿ ಮಾಡ್ಕೊಂಡು ಒಬ್ಬರಿಗೆ 6%, ಇನ್ನೊಬ್ರಿಗೆ 6%, ಬಂಜಾರ ಸಮಾಜಗಳು ಮತ್ತು ಅಲೆಮಾರಿ ಸಮಾಜಗಳಿಗೆಲ್ಲ ಕೂಡಿ ಅದು ಬರುವ ಭಜಂತ್ರಿ, ಗೋವಿ ಭಟ್ರು, ನಮ್ಮ ಬಂಜಾರ ಸಮಾಜ, ಅಲೆಮಾರಿ ಜನಾಂಗದವರು, ಗುಡುಗುಡಿಕ್ಯಾರು, ಸುಡುಗಾಡ್ಸಿದ್ರು, ಎಷ್ಟೋ ಕಮಿಟಿಗಳು ಪಾಪ ಇನ್ನ ಅವರ ಜೀವನದಲ್ಲಿ ಅವ್ರಿಗೆ ಏನಾದ್ರು ಸೌಲಭ್ಯ ಸರ್ಕಾರದ ಮೀಸಲಾತಿ ಒಳಗ ಸೌಲಭ್ಯ ಸಿಗಲಾರ್ದಂತೆ ಅನೇಕ ಯುವಕರು, ಪ್ರತಿಭೆಗಳು ಇವತ್ತು ಅಲ್ಲೇ ನಜೆಗೆ ಹೋಗ್ತಾರೆ. ಇವತ್ತಿನ ಈಗ ನಾವು ಒಬ್ಬರು ಸನ್ಮಾನ ಮಾಡಿದ್ವಿ ನಮ್ಮ ಇಂಡಿಯನ್ ಏರ್ಫೋರ್ಸ್ನಾಗ. ಇಡೀ ನಮ್ಮ ಇದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ NDA, ಆ NDAದಲ್ಲಿ ನಮ್ಮ ಬೈಲುಡಿಯ ಬಸನಗೌಡ, ಸೋಮನಗೌಡ, ಬೆಳಗಾವಿ, ಸೋಮನಗೌಡ, ಬಸನಗೌಡ, ಬೆಳಗಾವಿ, ಮುಂದೆ ಅವ್ರ ಮಗ ಮತ್ತೆ ಆದ್ರೆ ಆ ಮನುಷ್ಯ ಸಾಧನೆ ಸಾಮಾನ್ಯ. ಈಗ ಕಮಿಷನರೇಟ್ ಆಗುವಂತಹ ಕೇಳಿದ ಪಗಾರ ಎಷ್ಟೈತೆ? 1.5 ಲಕ್ಷ ರೂಪಾಯಿ ಐತೆ. ಈಗ ಸ್ಟಾರ್ಟಿಂಗ್ ಇಲ್ಲ ನೋಡಿ, ಬಹಳ 24-25 ವಯಸ್ಸು. ಹಿಂಗ ಎಲ್ಲಾ ಸಮಾಜವಾಗೂ ಬಡವರು ಪ್ರತಿಭೆ ಅದಾವು, ಅವಕ್ಕೆ ಅವಕಾಶ ಸಿಗ್ಬೇಕಂತೇಳಿ ನಾವು ಹೋರಾಟ ಮಾಡ್ತೀವಿ. 2A ಕೊಡೋದಿಲ್ಲಲ್ಪ, 2C ಕೊಡ್ರಿ, 2D ಕೊಡ್ರಿ. 2A ದೊಡ್ಡ ಸಮಾಜ ಅಲ್ಲಿ ಹಾಲಮತ ಸಮಾಜ ಐತಿ, ನಮ್ಮ ಗಾಂಧಿ ಸಮಾಜ ಐತಿ, 104 ಜಾತಿಗಳು ಬರ್ತಾವ 2A. ಆ ಸಮಾಜಕ್ಕೂ ಅನ್ಯಾಯ ಮಾಡಬಾರ್ದಂತ ಹೇಳಿ ನಮ್ಮ ಅಮಿತ್ ಶಾ ಅವರು ಹೊಸ ಒಂದು ವರ್ಗ ಮಾಡಿದ್ರು. ಅದು 2C ಮತ್ತು 2D. 2C ಒಳಗೆ ಒಕ್ಕಲಿಗ. ನಾವು ಬರೀ ಒಕ್ಕಲಿಗರನ್ನು ಒಂದೇ ಜಾತಿ ನಮ್ಮಂಗ 12 ಅಲ್ಲೂ ಪಂಚಮ ಮಣಿಗಾರ ಹ್ಯಾಂಗ ಇರ್ತವಲ್ಲ, ಅಲ್ಲೂ ಮುರ್ಸು ಒಕ್ಕಲಿಗ ಏನೇನು ಹೇಳಿದ್ರೆ ಮಾನ್ಯ ಒಕ್ಕಲಿಗ ಒಬ್ಬ MLA ಕೂತಿದ್ದೆ. ಅಲ್ಲೂ 15-20 ಉಪಜಾತಿಗಳ ಅವ್ರ ಬಲ್ಲಿ ಒಂದು ಗಂಡ ಕೆಲವೊಂದು ಬರ್ಕೋಬೋದು. ಅಲ್ಲಿ ರೆಡ್ಡಿ ಸಮಾಜ ಹಂಗಲ್ಲ. ಅದಕ್ಕೆ ನ್ಯಾಯ ಸಲುವಾಗಿ ಇವತ್ತು ನೋಡ್ರಿ ಮಾನ್ಯ ಒಳ ಮೀಸಲಾತಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ಗಮನ ಕೊಡ್ತೀವಿ. ಯಾರ್ದು ಕಸುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ನಾಗ ಒಂದು ಜಜ್ಮೆಂಟ್ ಐತೆ, 50%ಗಿಂತ ಹೆಚ್ಚು ಮೀಸಲಾತಿ ಕೊಡುವ ಅಂತ. ನಾವು ಮೊನ್ನೆ ಬಿಲ್ ಪಾಸ್ ಮಾಡಿದ್ವಿ, ಎಷ್ಟು ಪರ್ಸೆಂಟೇಜ್ ಆಗ್ತೈತಿ? 56% ಆಗಿದೆ. ನಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಎಲ್ಲೋ ಏನಂತೀನಿ ಅನ್ಕೊಂಡೆ, ತೋರ್ಲಿ ಎಲ್ಲರೂ ತೋರ್ಲಿ ನಿಂದ್ರೆ ನಾವೇನು ಕೇಳಿದ್ವಿ, ಕೇಳುದಿಲ್ಲ. ಹಾಲಮಾತ ಸಮಾಜನ ಎಷ್ಟಿಗೆ ಸೇರಿಸಿ ಅದನ್ನ ಮಾತಾಡೋದಿಲ್ಲ. ಹಾಲಮಾತ ಸಮಾಜ ನಾನೇ ಮಾತಾಡೋಣ MLC ಇರ್ತಾರೆ ವಿಧಾನ ಪರಿಷತ್ ಬರುದಿಲ್ಲ ಅಂತ ಹೇಳ್ತಾರೆ. ಅದೇ ಸಿದ್ದರಾಮಯ್ಯ ಈಗ ಮಾನ್ಯ ಅಂದ್ರೆ ಶಿಫಾರಸ್ ಮಾಡಕ್ ಅವರೇ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಹೇಳ್ತಿರ್ತಾರ. ನಾವು ಅದಕ್ಕೆ ಹೇಳಿದ್ವಿ, ಹಾಲಮಾತ ಸಮಾಜ, ಗೋಳ ಸಮಾಜ 104 ಕಮ್ಯುನಿಟಿ ಅದಾವು. ಅಲ್ಲಿ ಕೆಲವೊಂದು ಲಿಂಗಾಯತರು, ಕೆಲವೊಂದು ಉಪಜಾತಿಗಳು ಏನಾದ್ರು ಹೋಗ್ಯಾವು. ಅದಕ್ಕೆ ಬಿಟ್ಟು 2C ಮತ್ತು 2D ಎರಡು ವರ್ಗ ಮಾಡಿ ಈ ಎಲ್ಲ ಹಳೆ ಸಾರಿ ಸಮಾಜ ಕಟ್ಟೆ 2D ಒಳಗಿಲ್ಲ. ಅದೇ ದೊಡ್ಡ ತಪ್ಪು ಕಲ್ಪನೆ ಆಯ್ತು. 2D ಒಳಗ
ಯಾವ ಇಲ್ಲಲ್ಲ ಎಲ್ಲ ಸಮಾಜಗಳದಾವ. ಲಾರಿ ಮಂದಿಗಾರದಾರ, ಪಂಚಮಿ ಶಾಲಿಗಳದಾರ, ಕೂಡುವ ಕಲಿಗಾರದಾರ, ಜಂಗಮದಾರ, ನಮ್ಮ ಕೂಡಿಗೆ ಮರಾಠ ಸಮಾಜ ಐತಿ, ಜೈನ ಸಮಾಜ ಐತಿ, ಕ್ರಿಶ್ಚಿಯನ್ ಸಮಾಜ ಐತಿ, ವೈಷ್ಣವಗಳ ಸಮಾಜ ಐತಿ, ಅದು ಐತಿ. ಇವ್ರೆಲ್ಲರಿಗೂ ಕೂಡಿ 7% ಕೊಟ್ಟಾಗ ಬೇರೆ ಬಂದಿನ ಕಾಲ ಅಷ್ಟು ಇವ್ರು ಕೊಟ್ಟಿಲ್ಲ. ಅದು ಹೋರಾಟ ಮಾಡ್ತಾ ಇದ್ರು. ಸುಪ್ರೀಂ ಕೋರ್ಟ್ನಾಗ ನಡೆದ ಒಂದಿಲ್ಲ ಒಂದು ದಿವಸ ನಾವು ಗೆಲ್ತೀವಿ. ನಮ್ಮ ಮೀಸಲಾತಿ ಇವತ್ತೇನು ಕೂಡಲ್ ಕನ್ನಡ ಶ್ರೀಗಳು ನಮ್ಮ ರಾಜ್ಯಗಳು ಹೇಳಿದಾಗ ಗಟ್ಟಿಯಾಗಿ ಎಲ್ಲ ಸಂಸ್ಕ್ರಮಣ ದಿವಸ ನಾನು ಬಿಜಾಪುರ ಸಂಘಟನೆ ಜಾತ್ರೆಗಿದ್ದೆ. ಗುರುಗಳು ಫೋನ್ ಮಾಡಿದ್ರು, ನಾಳೆ ಪಾದಯಾತ್ರೆ ನಾವು ಚಾಲೂ ಮಾಡ್ಬೇಕತ್ತೀನಿ, ಬರಬೇಕು ಅಂತ. ನಾ ಗುರುಗಳಿಗೆ ಒಂದು ಕಂಡೀಷನ್ ಹೇಳಿದೆ, ನಿಮ್ಮ ಪಾದಯಾತ್ರೆ ಕೂಡಲ ಸಂಗಮ ಚಾಲು ಆಯ್ತಂದ್ರೆ ಬೆಂಗಳೂರು ಬಂದ್ಬಿಟ್ರಿ, ಹಾದ್ಯಾಗ ಗಿಡಕ್ಕಿದೆ ಬರ್ತಾವ, ನಿಮಗೂ 10 ಕೋಟಿ ಕೊಡ್ತೀವಿ ಗುರುಗಳ, ಫಸ್ಟ್ ಕ್ಲಾಸ್ AC ಬೆಡ್ರೂಮ್ ಮಾಡಿಕೊಡ್ತೀವಿ, ಚಲೋ ಕಲಬಾರಿಗೆ ಬದಾಮಿ ಕಲಬಾರ್ ತಂದು ಹಾಕಿಕೊಡ್ತೀವಿ. ಹಂಗೆ ಹಾಕಿದ್ರೆ ಬರೋಲ್ಲ ಕಡದ, ಹಂಗೆ ಗಟ್ಟಿದ್ರೆ ಮಾಡ್ರಿ. ಅವ್ರು ಹೇಳೋದಿಲ್ಲ, ನಾನು ಗಟ್ಟಿ ಇರ್ತೇನೆ. ಮತ್ತು ನಾವು ಹೇಳಿದಾಗ ಬೆಂಗಳೂರು ಕಡೆ ಎಷ್ಟು ಮಂದಿ ಅವ್ರಿಗೆ ಆಸೆ ಆಗ್ತದೆ, ಅವ್ರಿಗೆ 10 ಕೋಟಿ ಕೊಡ್ತೀನಿ ಅಂತ. ಎಲ್ಲಿ ಹರಪನಹಳ್ಳಿ ಅಂತ ಹೇಳಿದ್ರಲ್ರಿ, ಹರಪನಹಳ್ಳಿನ ಚಾಲು ವ್ಯಾಪಾರ ಹೊಸಪೇಟೆಗ ಚಾಲು ಆಗುತ್ತೆ ಸಣ್ಣಗೆ. ತುಮಕೂರು ತಲಾನು ನಡೀತು, ತುಮಕೂರ್ನಾಗ ನಾವು ಬೆಂಗಳೂರು ಹೋಗಿ ಬರ್ತಾಯಿದ್ದೀವಿ. ಅಲ್ಲಿ 2 ಮಂತ್ರಿಗಳು ಬಂದಿದ್ರು ನಮ್ಮ ವಿಜಯದವ್ರು. ನಾ ಹೇಳಿದೆ, ನೀವು ಗೆಜೆಟ್ ನೋಟಿಫಿಕೇಶನ್ ಮಾಡಿರಿ, ತುಮಕೂರಿನಿಂದ ಹೊಳ್ಳಿ ಹೋಗ್ತೀವಿ. ಬರೇ 30,000 ಬರೇ ಡೂಪ್ಲಿಕೇಟ್ ಲೆಟರ್ ತಯಾರು ಮಾಡೋದು. ಯಡಿಯೂರಪ್ಪ ಹೋಗಿ ಒಂದು ಲೆಟರ್ ತಯಾರು ಮಾಡ್ಕೊಂಡು ಬಂದ್ರು ನಮ್ಮ 2 ಮಂತ್ರಿಗಳು. ಏನಂದ್ರೆ ಇದನ್ನ ಪಂಚಮ ಶಾಲಿ ವರ್ಗವನ್ನು 2Aಗೆ ಸೇರಿಸಲಿಕ್ಕೆ ಸೂಚನೆ ನೀಡಲಾಗಿದೆ. ಅದಕ್ಕೇನು ಅರ್ಥ ಇಲ್ಲ, ಬೊಗಸ್ಲಿಕ್ಕೆ. ನಾ ಹೇಳಿದೆ ಗುರುಗಳಿಗೆ ರಾತ್ರಿ ಕೂತಿದ್ವಿ ಅಂತ ತುಮಕೂರ್ನಾಗ, ಎಲ್ಲ ಯಡಿಯೂರಪ್ಪ ಭಾಳ ಮಂದಿ ಕಟ್ಟಿ ಹಾಕೋಣ ಇದು ನಮಗೆ ಹಾಕೋತಾನೆ. ಓದಿವಿ ಇತಿಹಾಸದಲ್ಲಿ ಪಂಚಮಸಾಲಿ ಸಮಾಜ ಇಷ್ಟು ದೊಡ್ಡದೈತೆ ಅನ್ನೋದು ನಮ್ಮ ಸಮಾಜದೊಳಗೆ ಗೊತ್ತಿರಲಿಲ್ಲ. ಮತ್ತು ಬೆಂಗಳೂರಿನ ಏನು 10 ಲಕ್ಷ ಜನ ಎಷ್ಟು ಒಳ್ಳೆ ಕಾರ್ಯಕ್ರಮ ಅಂದ್ರೆ ಪಾಪ ನಮ್ಮ ಜನ ಎಲ್ಲರೂ ಅದ್ರ ಉಳಿದ ಸಮಾಜದಲ್ಲೆಲ್ಲ ಅಭಿಮಾನದಿಂದ ಇಟ್ಕೊಂಡವರು. 5 ಜಳಕ ಮಾಡಿ ಇವತ್ತು ಹಚ್ಕೊಂಡು ತಂದು ಬುತ್ತಿ ತಿಂದು 7 ಬಂದು ಬಿಟ್ಟಿದ್ರು. ಇದ್ರಾಗ ಎಲ್ಲಿ ಪ್ಯಾಲೇಸ್ ಲೋನ್ ದೇವರ ಮಳ್ಳಿ ಬರ್ತಿತ್ತು, ಮಾಡಾಕ್ತಿತ್ತು, ಕರೆಕ್ಟ್ ಆಗ್ತಿತ್ತು. ಅದು 10 ಲಕ್ಷ ಜನರ ಒಂದು ಹೋರಾಟ ನೋಡಿದಾಗ ದಿಲ್ಲಿ ಒಳಗೆ ಗೊತ್ತಾಯ್ತು. ಹಿಂಗಾಗಿ ಒಂದು ಪಂಚಮ ಸಾಲಿನ ಒಂದು ದೊಡ್ಡ ಕಮ್ಯುನಿಟಿ ಐತಿ. ನೀವು ಯಡಿಯೂರಪ್ಪ ಇರೋನು 2% ಅವ, 70% ಮಂದಿ ತಪ್ಪಿಗೆ ಹಾಕ್ಯಾನ ತಗೊಳ್ಬೇಕು. ಅದಕ್ಕೆ ಅಲ್ಲಿದು ಉತ್ತರ ಆಗತ್ತು. ಈ ದಿಲ್ಲಿ ಒಳಗೆ ಹೋದ್ಕೊಳ್ಳಿ ಎಲ್ಲ ಪಾರ್ಟಿ ಹೇಳ್ತಾರೆ, ಲಿಂಗಾಯತ ಪಂಚಮ ಶಾಲೆ ಐತೆ. ಅದೇ ಆ ಪಂಚಮ ಶಾಲೆ ಮೇಲೆ ಎಲ್ಲ ಲಿಂಗಾಯತ ಅವರೇ ಹೊಡಿದ್ರು. ನಾವೀಗ ಬರೀ ಓಟ್ ಹಾಕುವಂತ ಗಿರಾಕಿಗಳಾಗಿದ್ವಿ. ಇವತ್ತು ನೋಡ್ರಿ, ಆ ಹೋರಾಟ ಮಾಡಿದ್ರಿಂದ ಇಡೀ ರಾಜ್ಯದಲ್ಲಿ ಜಾಗೃತಿ ಆಯ್ತು. ನೋಡ್ರಿ, ಮೀಸಲಾತಿ ಒಂದೇ ಸಿಗುದಿಲ್ಲ. ಮನೆ ನಮ್ಮ ದಲಿತರು ಬಂದಿದ್ರು ಎಲ್ಲ ಸನ್ಮಾನ ಮಾಡ್ಬೇಕು. ಯಾಕಂದ್ರೆ ನಮ್ಮ ಮಾದಿಗ ದಂಡ ಸಮಾಜ ನಮ್ಮ ಮನೆಗೆ ಬರೋದು ಏನು ಒಳ ಮೀಸಲಾತಿ ಆದ್ಮೇಲೆ ಒಂದು ನಾನು ಸನ್ಮಾನ ಮಾಡ್ಲಿಕ್ಕೆ ಬಂದಿದ್ದೆ. ಯಾಕಂದ್ರೆ ನಾನೇ ಮಾತಾಡೋದು ನಾವು ವಿಧಾನಸಭೆ ಒಳಗೆ ಮಾದಿಗ ದಂಡವ್ರ ಸ್ವಾಮಿಗಳು ಏನದಾರಲ್ಲ ಚಿತ್ರದುರ್ಗ, ಅವ್ರು ಸಹಿತ ಫೋನ್ ಮಾಡಿದ್ರು, ಇಲ್ಲಿ ಎತ್ತಾಡ್ರೆ ನೀವು ವಿಧಾನಸಭೆದಾಗ ಮಾತಾಡ್ತಿದ್ರೆ 43 ವರ್ಷಗಳು ಹೋರಾಟ ಮಾಡಕ್ಕಿಟ್ಟಿದ್ದಾರೆ ಸಮಾಜ ನಮ್ಗೆ ಮೀಸಲಾತಿ. ಈಗ ಅವರಿಗೆ ಒಂದು ನ್ಯಾಯ ಸಿಗುತ್ತೆ. ಅದಕ್ಕೆ ನ್ಯಾಯ ಒಮ್ಮೆ ಸಿಗುದಿಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ 200 ವರ್ಷಗಳಿಂದ 1857 ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಈ ದೇಶನಾಗ ಆಯ್ತಲ್ಲ. 1857ರಿಂದ 1947 ತನಕ ನಿರಂತರ ಹೋರಾಟ ಆದ ಮೇಲೆ ಈ ದೇಶಕ್ಕೆ ಹೆಂಗ್ ಸ್ವಾತಂತ್ರ್ಯ ಸಿಕ್ತು. ಇವಾಗ ಸಮುದಾಯಗಳಿಗೆ ನ್ಯಾಯ ಸಿಗಬೇಕಾದ್ರೂ ಹೋರಾಟಗಳು, ಸಂಘರ್ಷ ನೋಡಿ ಎಲ್ಲ ಸಣ್ಣ ಸಣ್ಣ ಸಮಾಜಗಳು ಕೇಳಕತ್ತಾರೆ. ಮನೆ ವಿಧಾನಸಭೆಯಲ್ಲಿ ಮಾತಾಡಿದ ಅದಕ್ಕೆ ಬಂಧುಗಳೇ, ಇವತ್ತೇನು ವೀರಾಣಿ ಕಿತ್ತೂರು ಚೆನ್ನಮ್ಮನವರ
ಜಯಂತಿ ಸಂಗೊಳ್ಳಿ ರಾಯಣ್ಣನ ಬಿಟ್ಟು ಚೆನ್ನಮ್ಮ ಅವ್ರಿಲ್ಲ, ಚೆನ್ನಮ್ಮ ಅವ್ರು ಬಿಟ್ರೆ ಸಂಗೊಳ್ಳಿ ರಾಯಣ್ಣಿಲ್ಲ. ಮೊನ್ನೆ ನಾನು ಹುಟ್ಟಹಬ್ಬಕ್ಕೆ ನಾವು ಹುಟ್ಟಹಬ್ಬ ಆಚರಣೆ ಮಾಡ್ಕೋದಿಲ್ಲ. ಅದು ಕೇಕ್ ತಿನ್ನೋದಾಗೋದಿಲ್ಲ, ಈ ಕಟಾಕ್ಷಿ ನೋಡೋದಾಗೋದಿಲ್ಲ. ಕಿರಿಕಿರಿ ಮಾಡುತ್ತೆ. ನಾ ಸಂಗೊಳ್ಳಿಗೆ ಹೋಗಿದ್ದೆ, ಅಲ್ಲೇ ಬೆಳಗಾವದಾಗ ಐತೆ. ಸಂಗೊಳ್ಳಿ ರಾಯಣ್ಣನ ಚರಿತ್ರೆ ನೋಡಿದ್ರೆ ಸಂಗೊಳ್ಳಿ ರಾಯಣ್ಣ ಅಲ್ಲ, ಸಂಗೊಳ್ಳಿ ರಾಯಣ್ಣನ ಮುತ್ಯ ಸಹಿತ ಕಿತ್ತೂರು ಸಂಸ್ಥಾನಕ್ಕೆ ನಿಷ್ಠಾವಂತ ಇದ್ದ ಅಂತ ಗೊತ್ತಾಯ್ತು. ಸಂಗೊಳ್ಳಿ ರಾಯಣ್ಣನ ಜೊತೆಗೆ 7 ಜನ ಕಾಶಿ ಹಾಕಿದ್ರು. ಒಬ್ರು ಒಡ್ರಿ ಎಲ್ಲಾನ ಹೆಚ್ಚು ವ್ಯಕ್ತಿ ಬಸಪ್ಪನಾಯ್ತು, ವಾಲ್ಮೀಕಿ ಜನಾಂಗ, ವಕೀಲ ಸಮಾಜದವರು, ಲಮಾಣಿ ಸಮಾಜದವರು, ಇನ್ನೊಬ್ರು ಯಾರು ಅಂಕೂರ್ ಬಾಳಪ್ಪ ಯಾದವ್, ಫಸ್ಟ್ ICS ಆಫೀಸರ್ ಇಡೀ ವರ್ಲ್ಡ್ನಾಗ ಹೊಡೆದವ್ರು ಯಾರು ಅಂದ್ರೆ ಅಂಕೂರ್ ಬಾಳಪ್ಪ. ICS ಅಂದ್ರೆ ಈಗ IAS ಹೆಂಗ್ DCH ಎಲ್ಲ ಅವಾಗ ICS ಇಂಡಿಯನ್ ಸಿವಿಲ್ ಸರ್ವಿಸ್ ಇರ್ತಿತ್ತು. ಚೆನ್ನಮ್ಮನ ಕಾಲಕ್ಕೆ ಚೆನ್ನಮ್ಮನ ಜೊತೆಗೆ ಬರೇ ಒಬ್ಬಾಕಿನ ವೀರಗಾಣಿತ್ತು ಚೆನ್ನಮ್ಮ ಇರಲಿಲ್ಲ. ಸಂಗೊಳ್ಳಿ ರಾಯಣ್ಣ 7 ಮಂದಿ, ಸಂಗೊಳ್ಳಿ ರಾಯಣ್ಣ 20 ಅವ್ರು ಒಮ್ಮೆ ಪಾಚಿ ಆಚೆ. ಪಾಪ ಉಳಿದಿದ್ರ ಹೆಸರು ನಮ್ಗೆ ಗೊತ್ತಾಗುದಿಲ್ಲ. ಆದ್ರೆ ಆ 7 ಜನರ ಗಲಿಗೆ ನೆರೆಸಿರಲ್ಲ. ಅವರು ಎಲ್ಲಾರ ಪ್ರಯತ್ನ, ಹೋರಾಟ ಚೆನ್ನಮ್ಮನ ಅವರ ತಾಯಿ ಸ್ವರೂಪದ ಅನ್ನೋದಾಗ್ತಾವೆ. ಇವತ್ತ ಸಂಗೊಳ್ಳಿ ರಾಯಣ್ಣ ನಾವು ಯಾರು ಹಿಡಿಕೊಟ್ಟಾರ? ಯಾರು ಅದೇ ಸಮಾಜದವರು ದೂರದ ಸಂಬಂಧಿಕರೇ ಹಿಡಿಕೊಟ್ಟಾರ. ಚೆನ್ನ ಇವ್ರನ್ನ ಯಾರು ಸಂಗೊಳ್ಳಿ ರಾಯಣ್ಣ ಒಂದು ಹೊಂಡಕ್ಕ ಎಲ್ಲ ಕತಿ ಬರ್ತದ, ಒಂದು ಹೊಂಡಕ್ಕ ದಿನ ಜಾಕಕ್ಕೆ ಹೋಗ್ತಿದ್ದ. ಅರಿವಿ ಗಿರ್ಬಿ ಎಲ್ಲ ಕಳೆದು ಒಂದು ಗಿಡಕ್ಕೆ ಹಾಕಿ ಜಳಕ ಮಾಡ್ಯಾಗ ಯಾವಾಗಲೂ ನಮ್ಮ ಕೈ ಒಂದು ಇದು ಇರ್ತಿತ್ತು. ಅದು ದಂಡಿಗೆ ಇಟ್ಟು ತನ್ನ ಆಯುಧ ಇಟ್ಟು ಜಳಕ ಮಾಡಕತ್ತಿದ್ದ. ಅವ್ನು ಗೊತ್ತಿತ್ತ ದೂರದ ಸಂಬಂಧಿಕ ಕೂಡ ಇದ್ದಾನೆ, ಇಂಥ ಸಿಗ್ತಾನ ಅನ್ಕೊಂಡಾನೆ ಹೋಗಿ. ಅವಾಗ ಸಂಗೊಳ್ಳಿ ರಾಯಣ್ಣ ಸೋಲಿತ ಅದೇನ್ ಮಾಡೋದು, ಇಡೀ ಪೊಲೀಸರು ಬ್ರಿಟಿಷರು ಹೋಗಿ ಹಿಡಿದ್ರು ಸಂಗೊಳ್ಳಿ ರಾಯಣ್ಣ, ಗಲ್ಲಿಗೇರಿಸಿದ್ರು. ಸಂಗೊಳ್ಳಿ ರಾಯಣ್ಣ ಎಷ್ಟು ನಿಷ್ಠಾವಾನ ಇದ್ದಂಗ ತಾಯಿಗೆ. ಇವತ್ತು ಸಮಾಜಗಳು ಹೆಂಗಿತ್ತು ಅಂದ್ರೆ ಹಿಂದಕ್ಕೂ ಸಹಿತ ಅಲ್ಲಿ ಜಾತಿ ಇರಲಿಲ್ಲ. ಸಂಗೊಳ್ಳಿ ರಾಯಣ್ಣ, ಅಂಕೂರ್ ಬಾಳಪ್ಪ, ಭಟ್ರು ಎಲ್ಲಣ್ಣ, ಈ ರೀತಿ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ನಮ್ಮ ದೇಶದಲ್ಲಿ ಚೆನ್ನಮ್ಮನ ಇತಿಹಾಸ ಜಗತ್ತಿಗೆ ಗೊತ್ತಿರಲಿಲ್ಲ. ನಾವೆಲ್ಲ ಮೊದಲ ಕಡೆ ಉತ್ತರ ಭಾರತ ತಗೊಂಡ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಅದಕ್ಕಿಂತ ಮುಂಚೆ ಬ್ರಿಟಿಷರ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿದವರು ವೀರರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅಂತದ್ದು ಇವತ್ತು ನಮ್ಮ ಇತಿಹಾಸ. ಆ ಸಮುದಾಯದಿಂದ ಬಂದಂತ ಜನರು ನಾವು ಒಂದು ಕಡೆ ಮೀಸಲಾತಿಯನ್ನ ಕೇಳಕತ್ತೀವಿ. ಅದಕ್ಕೂ ಸಾಕಷ್ಟು ಅಡೆತಡೆ ಬರ್ತಾವು, ಹೋರಾಟ. ಎಷ್ಟೋ ಮಂದಿ MLA ಆದ್ಕೊಳ್ಳೋಣ ಎಕಡೆ ಮಾತಾಡಕ್ ಚಾಲು ಮಾಡ್ತಾರೆ. ಚೆನ್ನಮ್ಮ ಮೀಸಲಾತಿ ಕೊಡ್ರತ್ತೇಳಿ ವಿಧಾನಸಭೆದ ಪ್ರಶ್ನೆ ಕೇಳಿಬಿಟ್ಟು ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತಾರೆ. ಇವರೇ ಏನ್ ಮಾತಾಡ್ತಿದ್ರು ನೋಡಿರಲ್ಲ, ನನಗೆ ಅಧಿಕಾರ ಬೇಡ, ನಾ ಸಮಾಜಕ್ಕಾಗಿ ನಾವು ಗಂಡ ಹೆಂಡತಿ ಪ್ರಾಣ ಕೊಡ್ತೀವಿ, ಪ್ರಾಣ ಕೊಡೋದು ಬೇಡ. ಇವ್ರೇನು ಸುಳ್ಗಾಡ ಮಾಡಲ್ಲ, ಪ್ರಾಣ ಅಂತ ದೂರ ಉಳಿತು. ಗಟ್ಟಿಯಾಗಿ ವಿಧಾನಸಭೆಯಲ್ಲಿ ಮಾತಾಡ್ತಾ ಇರಲಿಲ್ಲ. ನಾ ಸಿದ್ದರಾಮಯ್ಯ ಮನೆ ಕೇಳಿದೆ, ತಗೋರಿ ನೀವೆಲ್ಲ ಮೀಸಲಾತಿ ತಗೋರಪ್ಪ. ಈ ದೇಶನಾಗಿರುವಂತ ಲಿಂಗಾಯತರು, ಒಕ್ಕಲಿಗರು, ಮರಾಠ, ಕ್ಷತ್ರಿಯ, ರೆಡ್ಡಿ ಸಮಾಜ ಇವ್ರದ್ದು ಈ ದೇಶದಾಗ ಹಕ್ಕೈತಿಲ್ಲ. ನಾವೆಂದ್ರೆ ಈ ದೇಶದ ಅನ್ನ ತಿಂದು ಬೇರೆ ದೇಶಕ್ಕೆ ಜೈ ಇರ್ತೀವಿ ಅಂದ್ರೆ ಬಾಳ ನಾವೆಲ್ಲ ಹಿಂದೂಗಳು ಏನದೀವಲ್ಲ. ಅದನ್ನೇ ನಮ್ಮ ಇಬ್ಬರಿಗೆ ಗುರುಗಳು ಹೇಳ್ತಾರಲ್ಲ, ನಾವು ಒಂದಾಗ್ಲಿಕ್ಕಂದ್ರ ನಮ್ಮ ಮೀಸಲಾತಿ ಹೋರಾಟ ಮಾಡೋಣ. ಆದ್ರ ದೇಶ ಮತ್ತು ಧರ್ಮ ಬಂದ್ರ ನಾವು ಹಿಂದೂಗಳೇ. ಹಿಂದೂ ಬಿಟ್ಟು ಭಾರತದಲ್ಲಿ ಮತ್ತೊಂದು ಯಾವ ಧರ್ಮಗಳು ಇಲ್ಲ, ಅವೆಲ್ಲಾನು ಹಿಂದೂ ಸನಾತನ ಹಿಂದೂ ಧರ್ಮ ಬಿಟ್ಟು ನಮ್ಮ ದೇಶದಲ್ಲಿ ಆಗಿರ್ಬೋದು, ಶ್ರೀಮಂತರಾಗಿರ್ಬೋದು, ನೀವು ಮೀಸಲಾತಿ ಸಿಕ್ಕಿರ್ಬೋದು, ನೀವೆಲ್ಲ
ಬಸವಣ್ಣ ಸಹಿತ ಎಲ್ಲಿನೂ ಹಿಂದೂ ಧರ್ಮಕ್ಕೆ ಬೈದಿಲ್ಲ. ಎಲ್ಲೆಲ್ಲ ಅದು ವಚನದಾಗ ಹಿಂದೂ ಧರ್ಮಕ್ಕೆ ಬೈ ಅಂತ ವಚನ ಯಾವ್ದು ತೋರಿಸ್ರಿ. ಯಾವ್ದಾರೆ ಮೂಢನಂಬಿಕೆಗಳ ಬಗ್ಗೆ ಅವ್ರು ಹೇಳ್ಯಾರ. ಅವಾಗ ಕಂದಾಚಾರ, ಮೂಢನಂಬಿಕೆ, ಅಸ್ಪೃಶ್ಯತೆ ಹೋಗ್ಬೇಕು. ಎಲ್ಲರೂ ನಾವು ಮನುಷ್ಯ ಭಾರತದ ಸಂವಿಧಾನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹಿತ ಹೇಳ್ಯಾರ. ಏನ್ ಹೇಳ್ಯಾರ ಅಂಬೇಡ್ಕರ್ ಅವರು? ಕಾಲ ಕಾಲಕ್ಕೆ ಒಂದೊಂದು ಸಮಾಜ ಬಹಳ ಕೆಳಮಟ್ಟಕ್ಕೆ. ಈಗ ನಮ್ ಗುರುಗಳು ಹೇಳೋದಲ್ಲ, ಮೊದಲಿಗೆ ಕೂರಿಗೆ 40 ಕೂರಿಗೆ, 100 ಕೂರಿಗೆ ಇತ್ತು. ಈಗೆಲ್ಲ ನಿಮ್ಮ ಮನೆಯಾಗ ಜನತೆ ಒಳಗೆ ಮಣ್ಣು ಸಹಿತ ಬೀಳುತ್ತಿದ್ರೆ ನಿಮಗೆ ರಿಪೇರಿ ಮಾಡಂತ ಗೌಡ್ರು ಉಳಿದಿರಿ. ಆಗ ಶಕೀಲಿ ಮಾತ್ರ ಏನು ಕಡಿಮೆ ಆಗಿಲ್ಲ. ಕೆಲವು ಮಂದಿ ಅದಾರೆ ಎಲ್ಲ ಇವತ್ತು ಲೆಕ್ಕ ತಕ್ಕಂತಿರೋ ಬಗ್ಗಿ ತಗ್ಗಿ ಏನೋ ಅವಾಗ ನೋಡ್ರಿ ಕೋವಿಗಟ್ಟಲೆ ಹೊಲ ಇದ್ದು ಎಲ್ಲ ಚೈನಿ ಹೊಡ್ರಿ, ಇಸ್ಪೇಟ್ ಆಡ್ರಿ, ದಾರ ಕುಡಿದ್ರಿ, ಹಾಳು ಮಾಡ್ಕೊಂಡ್ರಿ. ಈಗ ಎಲ್ಲೆಲ್ಲ ಪಾಪ ಚಲೋ ಮಕ್ಕಳು ಹೋಗ್ತಾವು, ಅವರಿಂದ ಮಾತ್ರ ಉದ್ದಾರ ಆಗ್ತಾರೆ. ನಾವ್ ಯಾರು ಬಸವೋದಿಲ್ಲ ಸ್ವಲ್ಪ ನೋಡಿ ಪಾಪ ಅವ್ರ ತಂದೆಯವ್ರು ನೋಡಿದ್ರೆ ಹೆಂಗದಾರ. ಇಡೀ ಇಂಡಿಯಾ ಕಡೆ 2ನೇ ನಂಬರ್ ಬಂದಾನಿಲ್ಲ. ಈಗ ಒಂದೊಂದು ರತ್ನಗಳು ಹುಡ್ತಾವ. ಹುಟ್ಟಿ ಗೌಡ್ರುಗಳು ಸ್ವಲ್ಪ ಸ್ವಲ್ಪ ಸುಧಾರಣೆ ಆಗ್ಬೇಕು. ಎಲ್ಲ ಬಿಡ್ಬೇಕು. ನಾ ಬಹಳ ಗೌಡದೀನಿ ಅಂತ ಹೇಳಿದ್ರೆ ಯಾರು ಕೇಳಬೇಡಿ. ಎಲ್ಲ ಹೋಯ್ತು ಕಾಲದ ಗೌಡ್ರು. ನಾವೆಲ್ಲ ಎಮ್ಮೆಗೆ ಸುಮ್ಮನೆ ಎಲ್ಲರೂ ಚಂದ ಓಟ್ ಹಾಕ್ತಾರ. ನಾವು ಸಣ್ಣದು ನಿನ್ನ ಮನ್ಯಾಗ ಜನತೆಗೆ ಮಣ್ಣು ಕೈದು ತಿಳಿದಾಗಿಲ್ಲ ನನಗ. ಅದಕ್ಕ ಕಾಲ ಬದಲಾವಣೆ ಆಗ್ತದೆ. ಎಲ್ಲಾ ಸಮಾಜ ಇವತ್ತು ಅವರ ಮಕ್ಕಳಿಗೆ ಭವಿಷ್ಯ ಬೇಕು ಅನ್ನೋದು ಎಲ್ಲಾ ಸಮಾಜ ಮಕ್ಕಳಿಗೂ ನಾವೇ ಹೇಳಿದೆ. ಸಿದ್ದರಾಮಯ್ಯ ಅವ್ರ ಮನೆ ಅಲ್ರಿ, ನೀವು ತಗೋರಿ, ನೀವು 56% ತಗೊಂಡ್ರಲ್ಲ, ನಮಗೂ 40% ಕೊಡಿ. ನಾವು ಬಡವರು ಕೊಡ್ರಿ, ನಮಗೇನು ಬೇಡ. ನಮಗ್ ದೇವ್ರು ಕೊಟ್ಟಾರ, ನಮ್ಮ ಮಕ್ಕಳಿಗೆ ಅನುಕೂಲೈತಿ, ನಾವ್ ಯಾರು ಬೇಡ. ಯಾವ ಬಡ ಮಕ್ಕಳಲ್ಲ ಅವಕ್ಕ ಶಿಕ್ಷಣಕ್ಕಾಗಿ ಅದು ಸಂವಿಧಾನ ವಿರೋಧಿ ತಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 10% ಕೊಟ್ಟಾರ. ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಂತ ಸಮಾಜ 10% ಕೊಟ್ಟಾರ. ಎದಕ್ಕಾದ್ರ ಏನು ಮುಂದುವರೆದ ಜನಾಂಗ ಇದ್ರು ಸಹಿತ ಅಲ್ಲಿ ಏನು ಬಡತನ ಇದೆ. ನಮ್ಮ ಬಿಜಾಪುರ ಕೆಲವೊಂದು ಶ್ರಮ ಅದಾವ. ಅಲ್ಲಿ ಲಿಂಗಾಯತರು ಅದರ, ಬ್ರಾಹ್ಮಣರು ಅದರ, ದಲಿತರು ಅದರ, ಎಲ್ಲ ಕೂಡಿ ಜೀವನ ಮಾಡ್ತಾರೆ. ಅಲ್ಲಿ ಬಡತನ ಐತಿ. ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಅವರು ವಿರೋಧ ಮಾಡ್ತಾರೆ. ಕೇಳಿದೆ ಏನ್ ತಪ್ಪು ಮಾಡ್ಯಾರ ನರೇಂದ್ರ ಮೋದಿ ಅವರು ಅಂತ ಕೇಳಿದ. ಸಂವಿಧಾನ ಆರ್ಟಿಕಲ್ 100 ಓದ್ರಿ ಅಂತ ಓದ್ಲಿಕ್ಕೆ ಬರಲಿಲ್ಲ. ನಂಗೆ ಮಾನವನಿಗೆ ಭಾಳ ದೊಡ್ಡ ಸಂವಿಧಾನ ಮಾತಾಡ್ತೀರಿ, ಓದ್ಲಾಕ ಬರಲ್ಲ ನಿಮಗೆ. ಆಯ್ತು ನೋಡ್ತೇನೆ, ನಾವು ಯಾರೋ ರಾಯಬೇಟ್ ಕೊಟ್ಟು ಅವನು ತಪ್ಪೇ ಐತಿ. ನಾ ಹೇಳಿದೆ ಸಿದ್ದರಾಮಯ್ಯನವರ, ನಿಮ್ಮ ಸಮಾಜಕ್ಕೆ ಎಷ್ಟು ಕೊಡ್ಸಲಾಗ್ತದೆ? ಊರದ ಎಲ್ಲ ಮಾತಾಡ್ತೀರಿ, ನಿಮ್ಮ ಸಮಾಜಕ್ಕೂ ಎಷ್ಟು ಕೊಡ್ಸ್ರಿ, ನಮಗೂ ಕೊಡ್ರಿ. ನಾವೇನೋ ಬೇರೆ ಬೇಡಕತ್ತಿಲ್ಲ. ಈ ದೇಶದ ನಾವಂದ್ರೆ ಈ ದೇಶದ ಅನ್ನತಿಂದ ಪಾಕಿಸ್ತಾನ ಜಿಂದಾಬಾದ್ ಐತಿವಲ್ರಿ, ಮರಾಠರು ಎಲ್ಲ ನೋಡಿ ಮೊನ್ನೆ ಅಕ್ಕನಿವಾಗಿ ಮರಾಠ ಸಮಾಜದ ಕಾರ್ಯಕ್ರಮ ಆಯ್ತು. ಆ ಸಮಾಜದವರಿಗೆ ಮಾತಾಡ್ಸ್ಕೊಂಡಿಲ್ಲ ಸಮಾಜ. ಅಷ್ಟು ಧರ್ಮಾಭಿಮಾನಿಗಳು. ಧರ್ಮ ದೇಶ ಬಂದ್ರೆ ಮರಾಠರು ಯಾರು ಕಾಂಪ್ರಮೈಸ್ ಯಾವ ಸಮಾಜ ಜಿಗ್ಳಕತ್ತಿದ್ದ ಮಂತ್ರಿ ಜಡದ ಕೆಳಗೆ ಕರ್ಕೊಂಡು ಹೋದ್ರು. ಏನ್ ಹೇಳ್ತಾನವ, ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿದ್ದಿಲ್ಲ, ಅದು ಭೂಮಿಯರು. ಅದಕ್ಕಿಂತ ಕೆಟ್ಟ ಮಾತು ಏನ್ ಶಬ್ದ ಹೇಳ್ದ, ಸಂಭಾಜಿ ಮಹಾರಾಜರಿಗೆ ಔರಂಗಜೇಬ ಚಿತ್ರ ಹಿಂಸೆ ಕೊಟ್ಟು ಒಂದು ಹೊಡೆದಿಲ್ಲ ಅಂತ. ಅದು ಎಷ್ಟು ತಾಪಾಗ್ತಿತ್ತು ಅವ್ರಿಗೆ. ನೀವೆಲ್ಲ ನೋಡಿದ ಸಿನಿಮಾದು ಚಾವ, ಅದು ನೋಡೋದಾಗ್ಲಿಲ್ಲ ಅಂತ ಹೇಳಿದ. ಅದು ತೊಗಲು ಸುಲಿ, ಉಗುರು ಕಿತ್ತುದು, ಕಣ್ಣಾಗ ಬೆಂಕಿ ಚಡಿತು. ಎದಕ್ಕ ಇಸ್ಲಾಂ ಧರ್ಮ ಸ್ವೀಕಾರ ಮಾಡತ್ತೇಳಿ ಸಮಾಜ ರಾಜ ಹೇಳಿದ್ರ ಒಪ್ಪಲಿಲ್ಲ. ಅವನು ಪಾಪ ಸಮಾಜ ರಾಜನ ಹಂಗಿತ್ತು. ಸಣ್ಣಗೆ ದಿನ ಇಟ್ಟಿ ಕಡದು 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 ಚಿತ್ರೀಕರಣ ಮಾಡ್ಕೊಂಡು ಹಿಂಗ ಇತಿಹಾಸ ನಮ್ದು. ಆ ಇತಿಹಾಸ ನಮ್ಗೆ ಹೇಳಿಲ್ಲ. ಸನಾತನ ಧರ್ಮ ಸುಳ್ಳು ಉಳಿದಲ್ಲ. 8 ವರ್ಷ 1000 ವರ್ಷಗಳಿಂದ
ಎಷ್ಟೋ ಮಂದಿ ದೇಶಕ್ಕೆ ಬಂದು ಮತಾಂತರ ಮಾಡಬೇಕು, ಹೊಡಿಬೇಕು. ಇವತ್ತು ನಮ್ಮ ಗುರುಗಳು ಹೇಳಿದ್ರೆ ಬಾಂಗ್ಲಾದೇಶನಾಗ ಏನಾಗಲಿಕ್ಕೆ ನೋಡ್ಲಕತ್ತೀವಿ. ಇಲ್ಲಿ ಜೀವಂತ ಒಬ್ಬ ಹಿಂದೂ ಹುಡುಗನ ಸುಟ್ಟರು ಇದಕ್ಕಿಂತ ಕೆಟ್ಟಗೇನಾಗಬೇಕು. ದಿನಾನು ನಾವು ಜಾಗೃತಿ ಆಗುದಿಲ್ಲ. ಏನಾನು ನಮ್ಮ ಕೆಲವು ಸ್ವಾಮಿಗಳು ಬಸವಣ್ಣ ಬ್ಯಾರೆ, ಬಚ್ಚಿಪೀಠ ಬ್ಯಾರೆ, ಹಿಂದೂ ಧರ್ಮ ಸಂಬಂಧ ಇಲ್ಲ ಅಂತೇಳಿ ಈ ಗಿರೇಕಿಗಳು ಏನದಾವಲ್ಲ ಇವ್ರಿಗೆ ಹೇಳೇನೆ. ಇನ್ನು ಮುಂದೆ ಏನಾರೆ ಬಾಯಿ ಬಿಟ್ರಿ ಪಾಯಿಂಟ್ ಅಂದ್ರೆ ನಾನು ಬೀಳದೆ ಅಲ್ಲ. ನಿಜಗುಣಾನಂದ ಸ್ವಾಮಿ ಹಾಕುವುದೇ ಯಾಕೆ ಬಸ್ ಮಾಡಿಸ್ಬೇಕು ಕೇಳ. ನಾ ಕೇಳಿದೆ ಹಂಗಿನಾಗಿ ಹಚ್ಕೊಂಡಿದ್ದ ಅದು ಬಾಯಿ ಬಾಯಿ ಆಯ್ತಾ. ಇವರು ಹಾಕೋದೇ ತ್ಯಾಮಿ. ತ್ಯಾಮಿ ಯಾವ ಸಂಕೇತ? ನಾವು ಹಿಂದೂ ಸಂಕೇತ. ನೀವು ಕ್ಯಾಮಿ ಬೇಡ ಮತ್ತೊಂದು ಹಾಕೊಂಡ್ರೆ ಬೇಡಪ್ಪ, ಒಂದು ಕಬ್ಬನ್ ಬುಕ್ ಬೇಡ ಹಾಕೊಂಡ್ರೆ ನಮ್ಮ ಧರ್ಮವನ್ನ ಅಪಮಾನ ಮಾಡಿದ್ರು ಬಸವಣ್ಣವ್ರು ಬೇರೆ ಅನ್ನೋದು. ಇದು ಧರ್ಮವನ್ನ ಒಡೆಯುವ ಕೆಲಸ ನೀವು ಮಾಡಬೇಡ, ಧರ್ಮ ಕುಡಿಸೋ ಕೆಲಸ, ಕತ್ರಿ ಕೆಲಸ ಮಾಡಬೇಡ, ಸೂಸಿದಾದ ಕೆಲಸ ಮಾಡಿ ಬಿಟ್ಟು ಇವರು ಬಂಗಾಳದಾಗ ನಾಳೆ ಕೇರಳದಾಗ ಕೇರಳ ಪರಿಸ್ಥಿತಿ. ಕಾಶ್ಮೀರನಾಗ ಏನಾಯ್ತು ಅಲ್ಲೇನು ಜಾತಿ ಕೇಳತ್ತ ಬರೀ ಪಂಚಮಸಾಲಿ ನೀವು ಇಲ್ಲ ಪಂಚಮಸಾಲ ಎಲ್ಲ ನಮ್ಮ ಎಲ್ಲ ಸಪೋರ್ಟ್ ಅದ ನಾವು ಕೊಟ್ಟಿದ್ದಿಲ್ಲ ಹಿಂದೂ ಕುಟುಂಬಾತ್ಮನ ಎಲ್ಲ ಹಿಂದೂ ನಡೆದ ಬಿಡ್ತಾರೆ. ಅದಕ್ಕೆ ಅಂಬೇಡ್ಕರ್ ಹೇಳ್ಯಾರ ಅವಾಗ, ಯಾಕೆ ಅಂಬೇಡ್ಕರ್ ಅವರೇ ಹೋಗಿ ಭಾರತ ಇವತ್ತು ಸ್ಮರಣೆ ಮಾಡಬೇಕು. ವಿಧಾನಸಭೆಯಲ್ಲಿ ಹೇಳಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಸ್ತಕ ಬರ್ಬೇಕು, ದ ಪಾರ್ಟಿಷನ್ ಆರ್ ಪಾಕಿಸ್ತಾನ್ ಅನ್ನುವಂಥ ಒಂದು ಪುಸ್ತಕ ಬರ್ತದೆ. 1944 ಹೇಳ್ತಾರೆ. ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಅಂಬೇಡ್ಕರ್ ಹೇಳಿದ ಮಾತು, ಭಾರತ ಸುರಕ್ಷಿತವಾಗಿರ್ಬೇಕಾದ್ರೆ ಈ ದೇಶದಲ್ಲಿ ಹಿಂದೂಗಳು ಅಷ್ಟೇ ಉಳಿಬೇಕು. ಇಲ್ಲಿರುವಂತಹ ಮುಸಲ್ಮಾನರನ್ನ ನೀವೇನು ಭಾರತ ವಿಭಜನೆ ಮಾಡಿ ನೆಹರು ಗಾಂಧಿ ಕೊಟ್ಟರಲ್ಲ ಅಲ್ಲಿ ಕಳಿಸ್ಬೇಕು. ಅಲ್ಲಿರುವಂತಹ ಹಿಂದೂ ದಲಿತರೆಲ್ಲ ಭಾರತಕ್ಕೆ ಬರಬೇಕು. ಇದು ನಾವು ಬಸವಗೌಡ ಪಾಂಡೆ ಹೇಳಿದ್ರಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ರಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇವ್ರು ಯಾರು ನಮ್ಮ ಲಾಲ್ ಕೃಷ್ಣ ಅಡ್ವಾಣಿ ಹೇಳಿದ್ರಲ್ಲ. ಅಂಬೇಡ್ಕರ್ ಯಾಕೆ ಹೇಳ್ತಾರಂದ್ರೆ ಭಾರತ ಸುರಕ್ಷಿತವಾಗಿ ನಮ್ಮ ಎಲ್ಲ ಜನ ಹಿಂದೂಗಳ ದಲಿತರು ಜಗಳ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಆದ್ರೆ ಒಂದಿಲ್ಲ ಒಂದ್ ದಿವಸ ಭಾರತದ ಯುವಕರಿಗೆ ಜ್ಞಾನೋದಯ ಆಗ್ತಿರ್ತ ಎಲ್ಲ ಒಂದಾಗಿರ್ಬೇಕನ್ನಂತ ಕಲ್ಪನೆ ಹಿಂದೂಗಳಿಗೆ ಬರ್ಬೋದು. ಅವ್ರಿಗೆ ಆ ಕಾಲಕ್ಕೂ ಬರುದಿಲ್ಲ. ಭಾರತ ಇವತ್ತು ಸುರಕ್ಷಿತವಾಗಿ ಭಾರತ ಇರಬೇಕಾದ್ರೆ ಇಲ್ಲಿರುವಂತ ಕೊನೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರುವಂತ ಕೊನೆಯ ಹಿಂದೂ ದಲಿತ ಭಾರತಕ್ಕೆ ಹೋಗ್ಬೇಕು. ಯಾರು ಹೇಳಿದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್. ಮುಂದಿನ ಎಷ್ಟವರಿಗೆ ಅವ್ರು ಹೇಳ್ತಾರೆ, ಇವ್ರೆಂದೂ ಮತ್ತೊಬ್ಬರ ಅಂತಂದ್ರೆ ನೋಡುದಿಲ್ಲ, ಇವರೆಂದೂ ಭಾರತಕ್ಕೆ ನಿಷ್ಠೆ, ದೇಶ ನಿಷ್ಠೆ ಇರುವುದಿಲ್ಲ, ಸಂವಿಧಾನಕ್ಕೆ ನಿಷ್ಠೆ ಇರುವುದಿಲ್ಲ. ಇಡೀ ಭಾರತದಲ್ಲಿ ಹಿಂದೂಗಳು ಸಂವಿಧಾನವನ್ನು ಒಪ್ಕೋತಾರೆ. ನಮ್ಮ ತಲವಾರಗಳಿಂದ ಹೊರಗೆ ಬಂದೀವಿ ಅಂದ್ರೆ ನಾವು ನಮ್ಮ ಸಂವಿಧಾನ ಭಾರತ, ನಮ್ಮ ಧರ್ಮ ಆಚರಣೆ ರೀತಿ ನಮ್ಮ ವರ್ಷದ ಒಳಗೆ. ಇದು ಭಾರತದ ಸಂವಿಧಾನ ಬರೆದಂತ ಪುಣ್ಯಾತ್ಮ ಅಂಬೇಡ್ಕರ್ ಅವ್ರನ್ನ ನಾವು ಎಲ್ಲಾ ಸಮಾಜದ ಪೂಜೆ ಮಾಡಬೇಕು. ನಾವೇನಾಗಿದ್ದೀವಿ ಅಂದ್ರೆ ಚೆನ್ನಮ್ಮ ಬಂದ್ರೆ ನಾವು ಬರುವುದು, ಸಂಗೊಳ್ಳಿ ಹತ್ರ ಹಾಲು ಮಕ್ಕ ಬರುವುದು, ಅಂಬೇಡ್ಕರ್ ಅಂತ ದಲಿತರು ಮಾಡುವುದು. ಅವರು ಒಂದು ಜಾತಿ ಸೀಮಿಸಿಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಏನಾದ್ರು ಜಾತಿ ಕರ್ನಾಟಕ. ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಅಂಬೇಡ್ಕರ್ ಹೇಳ್ತಾರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಅವ್ರು ಬರೀತಾರೆ, ಈ ದೇಶಕ್ಕೆ ಚರಕ ಶಾಂತಿ ಹೇಳಿದ ಗಾಂಧಿಯಿಂದ ಮೂಲ ತಿರುಗಿಸಿದ್ರಿಂದ ಸ್ವಾತಂತ್ರ್ಯ ಸಿಗಲಿಲ್ಲ. ಎರಡನೆಯ ಮಹಾಯುದ್ಧದಲ್ಲಿ ಹೀನಾಯವಾಗಿ ಇಂಗ್ಲೆಂಡ್ ಸೋತು ಆರ್ಥಿಕವಾಗಿ ದಿವಾಳಿ ಆಯಿತು. ಅವಾಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಆಜಾದ್ ಹಿಂದ್ ಫೌಜ್ ಕಟ್ಟಿದ್ರು. ಅದ್ರ ಬೆದರಿಕೆಗೆ, ಅವರ ಅಂಜಿಕೆಗಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಅಂಜಿಕೆಗಾಗಿ ಬ್ರಿಟಿಷರು ಭಾರತದಿಂದ ಬಿಟ್ಟು ಹೋದ್ರು. ಇದು ಅಂಬೇಡ್ಕರ್ ಹೇಳ್ತಾರೆ.
ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ದೇಶನಾಗ ಚರ್ಚೆ ಆಗುದಿಲ್ಲ. ಗಾಂಧಿನ ಹೊಡೆದವ್ರ ಬಗ್ಗೆ ಚರ್ಚೆ ಆಗ್ತದೆ, ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯಾರು ಹೊಡೆದ್ರು? ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಯಾರು ವಿಷಯ ಹಾಕಿದ್ರು? ಗುರು ಗೋವಿಂದ ಸಿಂಗ್ ಸಿಖ್ ಧರ್ಮದ ಒಬ್ಬ ಶ್ರೇಷ್ಠ ಗುರು ತನ್ನ ಮಕ್ಕಳನ್ನ ಜೀವಂತ ಬಿಟ್ಟು ಗೋರಿ ಕಟ್ತಾನೆ. ಔರಂಗಜೇಬ್ ಹಿಂದೂ ಧರ್ಮ ಬಿಟ್ಟು ನೀನು ಸೇರಿದಾಗ ಅವನು ಸೇರೋದಕ್ಕೆ 3 ಮಕ್ಕಳು ಅವನ ಕೂಡ ಜೀವಂತ ಸಮಾಜ ಮಾಡಿಕೊಳ್ತಾನೆ. ಅದರ ಧರ್ಮ ಬಿಡಲಿಲ್ಲ. ಶಿವಾಜಿ ಮಹಾರಾಜರು, ಮಹಾರಾಣಾ ಪ್ರತಾಪ್, ವೀರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್, ಚಂದ್ರಶೇಖರ ಆಜಾದ್, ತಾತ್ಯಾ ಟೋಪಿ, ಸ್ವಾತಂತ್ರ್ಯ ಒಬ್ಬರು ಇಲ್ಲ. ಇಲ್ಲಿ ಎಷ್ಟು ಮಂದಿ ಒಂದು ಐತಿ ನಮ್ಮ ಚಿಕ್ಕೂರಿಗೆ ಊರು ತುಂಬಾ ಎಲ್ಲರೂ ಸ್ವಾತಂತ್ರ್ಯ ಮಟ್ಟೆ ಮನೆಯಾಗ ಎಷ್ಟು ಮಂದಿ ಮನೆ ಹಾಳು ಮಾಡ್ಕೊಂಡಾರಿ? ಸ್ವಾತಂತ್ರ್ಯ ಹಾಗೆ ಸಿಕ್ಕೈತಲ್ಲ. ಎಷ್ಟು ಮಂದಿ ಹಾಳಿಲ್ಲ, ಬರೀ ಒಬ್ಬ ಯಾವ ಹೋರಾಟ ಮಾಡಿದ್ದಲ್ಲ. ಹಳ್ಳಿ ಒಳಗೆ ಜನ ಸ್ವಾತಂತ್ರ್ಯ ಹೋರಾಟ ಮಾಡಿದ್ವಿ. ನಾವೆಲ್ಲ ನೆಮ್ಮದಿಯಿಂದ ಇದೀವಿ, ಭಾರತದಲ್ಲಿದ್ದೀವಿ. ನಮ್ಮ ದೇಶದ ಕಾಯುವಂತ ಸೈನಿಕರು ಅವರು ಯಾರು ಸಲ ಕಾಯ್ತಾರೆ? ಇದೇ ತಳ್ಳಿಗೆ ನಾವು ಮೆತ್ತಗಾಗಿ ಬಿಟ್ಟಿವಿ. ಇನ್ನೊಂದು ತಾಸ ಯಾರು ಇರೋದಿಲ್ಲ ಅಲ್ಲಿ. ಇವತ್ತು ನಮ್ಮನೆ ಸೈನಿಕರು ನಮ್ಮ ಮನೆಯವರೇ ಅವ್ ದೇವರು ಇರ್ಬೋದು, ಸುತ್ತಮುತ್ತಲ ಹಳ್ಳಿ ಅವನೇ ಒಬ್ಬ ಸಾಮಾನ್ಯ. ಇವತ್ತಿನ ರಾಜಕಾರಣಿಗಳು ನಾಲಾಯಕರು ಏನಂತಾರ, ಸೈನ್ಯಕ್ಕೆ ಯಾಕೆ ಸೇರ್ತಾರ ಅಂದ್ರೆ ಬಡತನ ಐತಿ, ಪಗಾರ ಹೋಗ್ತಾ ಇರ್ತಾರೆ. ನಾವು ಹೇಳಿದ ಸಿದ್ದರಾಮಯ್ಯನವರ ಒಬ್ಬ ರಾಜಕೀಯ ಕಾರ್ಯದರ್ಶಿ ಸಿದ್ದರಾಮಯ್ಯನವ್ರು ಹೇಳಿದ, ನಿಮ್ಮ ಒಬ್ಬ ಕಾರ್ಯದರ್ಶಿ ಮಾತಾಡ್ತಾನ, ಸೈನಿಕರು ಇವತ್ತು ಬಡತನದಿಂದ ರೊಕ್ಕ ಗಳಿಸಲಾಕ ಸೈನಿಕರು. ಅವ್ರು ಸಿದ್ದರಾಮಯ್ಯನವರೇ ಇದ್ರು. ಅವ್ರೊಬ್ಬ ಇದ್ದವ್ರು ದಿನೇಶ್ ಅಂಗಡಿ ಮಕ್ಕಳು ಅವ್ರಿಗೆ ಹೇಳಿದೆ, ನಿನ್ನ ಮಗನ ಕಳಿಸು ಸೈನಿಕ, ತಿಂಗಳ 1 ಲಕ್ಷ ರೂಪಾಯಿ ಪಗಾರ ಮಾಡ್ಕೊಡ್ತೀನಿ, ಮಿಲಿಟರಿ ಬೇರೆ ನಾನು ಕೊಡ್ತೀನಿ. ಅಂದ್ರೆ ಸೈನಿಕರ ಬಗ್ಗೆ, ಪೊಲೀಸರ ಬಗ್ಗೆ ಬಾಯಿ ಮನೆ ಮಾತಾಡ್ತಾರೆ. ಈ ದೇಶನಾಗ ಸೈನಿಕರಿಗೆ ಯಾರು ಸಲುವಾಗಿ, ಒಬ್ಬರು ಪೊಲೀಸರು ಯಾರು ಸಲುವಾಗಿ? ಅವ್ರಿಗೆ ಸುರಕ್ಷಿತ ಅವ್ರ ಅದಾಗ್ತಾರೆ, ನಾವು ಸುರಕ್ಷಿತದೀವಿ. ದಿನ 8 ಮಂದಿ ನಮ್ಮ ಸೈನಿಕರು ಬಲಿದಾನ ಆಗ್ತದೆ. ಗುಂಡ ಕತ್ತರಿಸಿ ಭಾರತಕ್ಕೆ ಚಾಲೆಂಜ್ ಮಾಡ್ತಿದ್ರು ಪಾಕಿಸ್ತಾನದವ್ರ ಒಂದು ಕಾಲದಾಗ. ಈಗ ಮಕ್ಕಳಿಗೆ ಯಾರೋ ನಾನೇ ಜೋರಿಗೆ ಯತ್ನಾಳ್ ಬರಬಾರ್ದು ಅಂತ ಲೆಟರ್ ಕೊಡ್ತಾನೆ ಪಾಕಿಸ್ತಾನ. ನಾ ಎಲ್ಲಿ ಬರ್ತೀನಿ ನಾನು ಪೊಲೀಸ್ ಸ್ಟೇಷನ್ ಬಂದ್ಬಿಡ್ತಾನೆ. ಅದಕ್ಕೆ ಇದೊಂದು ಪಾಕಿಸ್ತಾನ ಅಲ್ಲಿ ಹೋಗಿ ಹಾರಾಡಿ ಇಲ್ಲಲ್ಲ. ಅದಕ್ಕೆ ನಮ್ಮ ಸೈನ್ಯ ಬಹಳ ಪವರ್ಫುಲ್ ಐತಿ. ಅಮೆರಿಕಾಗ ಅಂದ್ರಲ್ಲಿ ನಮ್ಮ ಸೈನ್ಯ ಜಿಗಿದಾಡ್ತಿಲ್ಲ. ಕೆಂಪು ಮಂಗಾನ ತಗೊಂಡು ಏನೋ ಜಿಗಿದಾಡಲ್ಲ, ಎಲ್ಲ ಟ್ಯಾಕ್ಸ್ ಆಗ್ತದೆ. ಏನ್ ಮಾಡಿದ್ರು ರಷ್ಯಾದ ಅಧ್ಯಕ್ಷ ಬಂದ ಭಾರತ ಏನೊಬ್ಬ ಏನೋ ಕೇಳ್ತಾನೆ, ಇವನೇ ಲಾಡ ವರ್ಷ ಯಾವುದೋ ಲೋಕಸಭಾ ಸದಸ್ಯರು ಕಾಣಿಸ್ತೈತೆ. ರಷ್ಯಾ ಏನ್ ಮಾತಾಡ್ತಾವ ಏನೋ. ರಷ್ಯಾ ಅಧ್ಯಕ್ಷ ಭಾರತಕ್ಕೆ ಬಂದ, ಮೋದಿ ನೋಡ ಕೂಡಿ ಒಂದು ಮೀಟಿಂಗ್ ಮಾಡಿದ್ರೆ ಅಮೆರಿಕ ಹಂಚಿ ಎಲ್ಲ ಟ್ಯಾಕ್ಸ್ ಕಡಿಮೆ ಮಾಡ್ಲಾಕತ್ತೈತಿ. ಈಗ ಯಾರು ದುಶ್ಮನ್ ದುಶ್ಮನ್ ದೋಸ್ತ್ ಹೋಗ್ತಾ ಇಲ್ಲ, ಹಂಗ ದೋಸ್ತಿ ಮಾಡ್ಬೇಕು. ಈಗ ನರೇಂದ್ರ ಮೋದಿ ಅವ್ರು ಮಾಡ್ಲಿಕ್ಕಾರಲ್ಲ. ಈಗ ಅಮೆರಿಕಕ್ಕೆ ಭಾರತ ಹಂಚಬೇಕಾಗಿಲ್ಲ, ರಷ್ಯಾ ಹಂಚಬೇಕಾಗಿಲ್ಲ. ಪಾಕಿಸ್ತಾನಕ್ಕೆ ಬಂದ ಮನೆ ಹೊಡೆದಲ್ಲ, ಮನೆ ಹೊಡೆದಿಲ್ಲ ಇವು ನಮ್ಮ ಇವು ಅವ್ರಿಗೆ ಹೋಗ್ತಾರೋ ಏನೋ ಗೊತ್ತಿಲ್ಲ. ನಮ್ಮ ದೇಶದ ಸೈನಿಕರಿಗೆ ಅವರಿಗೆ ನೈತಿಕ ಧೈರ್ಯ ಕೊಡಬೇಕು, ಅಥವಾ ಅವ್ರ ಧೈರ್ಯವನ್ನ ಕಡಿಮೆ ಮಾಡಬೇಕು. ಮನೆ ನಾನು ಹೇಳಿದ್ರು, ಪೊಲೀಸ್ ಇಲಾಖೆಯಲ್ಲಿ ಹಂಗೆ ನಡೀತದೆ, ಭ್ರಷ್ಟಾಚಾರ ನಡೀತೈತಿ, ಹಂಗೆ ಮಾಡ್ತಾನೆ. ನಾನೇನು ಏನು 224 ಮಂದಿ ಬಿಟ್ಟಿವಿ. ಮೊದಲು ನೀವು ಹೆಂಡತಿ ಕೊಟ್ರಿ, ಅದು ಪೊಲೀಸ್ ಅಲ್ಲ. ವರ್ಗಾವಣೆ ಟ್ರಾನ್ಸ್ಫರ್ 10 ಲಕ್ಷ ಸಿಗ್ತೀರಿ, ಇನ್ನ 1 ವರ್ಷ ಮುಗಿದ್ರಲ್ಲ, ಮತ್ತೇನು ಹೇಳಂತ ಹೇಳ್ತೀರಿ. ಇದು ಬಂದು ಭಾಷಣ ಮಾಡ್ತಾರೆ ಪೊಲೀಸರು. ನಾನು ಹೇಳ್ತೇನೆ, ಪಾಪ ಎಷ್ಟೋ ಮಂದಿ ಪೊಲೀಸರು 12 ತಾಸು ಡ್ಯೂಟಿ ಇರ್ತದೆ, ಅದನ್ನು ಮಾತಾಡುತ್ತಾರೆ. ನಿನ್ನೆ ನೋಡಿ ರಾತ್ರಿ ನನಗೆ ಒಬ್ಬ ಮಂಗಳೂರದ ಒಬ್ಬ
ಎಕ್ಸ್ ಸರ್ವಿಸ್ ಮ್ಯಾನ್ ಪೊಲೀಸ್ ಇಲಾಖೆಯಲ್ಲಿ ಅವ್ರದ್ದು ಈ ದಂಪತಿಗಳ ಜೋಡಣೆ ಅವರಿಗೆ ಕೊನೆಯ ಈಗ ಒಬ್ಬ ಮಿಸ್ಟರ್ 10-15 ವರ್ಷ ಸರ್ವಿಸ್ ಮಾಡಿ ಪೊಲೀಸ್ ಇಲಾಖೆ ಬಂದಿರ್ತಾನೆ. ಪಾಪ ದೇಶದ ಸಲುವಾಗಿ ಅನುಭವಿಸ್ಕೊಂಡ ಕೊನೆಗೆ ಒಂದು 3-4 ವರ್ಷದಲ್ಲಿ ಅವ್ನು ಯಾವ ತಳದಾಗ ಇರ್ತಾನೆ. ನಾವು ಗುಲ್ಬರ್ಗ ಇರಲಿ, ಬಿಜಾಪುರ ಇರಲಿ, ಕಡೆ ತನ್ನ ಮನೆ ಕಡೆ ತನ್ನ ಊರಿಗೆ ಹೋಗಿ ಅವ್ರ ಕೊನೆಯ ದಿವಸಗಳನ್ನ ರಿಟೈರ್ ಆಗೋ ಮುಂದೆ ಹೋಗಿ ತನ್ನ ಮನೆ ಹೊಲ ಮಾಡ್ಕೊಂಡು ಇರ್ಬೇಕಾಗುತ್ತೆ. ಅದನ್ನೇ ಪರಮೇಶ್ವರ್ ಹೇಳಿದೆ, ನಿಮ್ಗೆ ಏನಾರು ಐತಿಲ್ಲ ಮಾನ ಮರ್ಯಾದೆ. ದೇಶದ ಸೈನಿಕ ಪೊಲೀಸ್ ಇಲಾಖೆಯಲ್ಲಿ ಸೇರಿದಾಗ ಒಂದು 3 ವರ್ಷ ಹೇಳಿದ್ರೆ ಹಾಕ್ತಾರೆ. ಏನಾಗ್ತದೆ ಮೈಸೂರಿನಾಗಿದ್ದ ಬಿಜಾಪುರನಾಗಿದ್ದರೆ ಹಾಕ್ತಾರೆ. ಅಂದಾಗ ಮೊನ್ನೆ ಪಾಪ ಆ ಪೊಲೀಸರು ಫೋನ್ ಮಾಡಿದ್ರು, ಸರ್ ನೀವು ಮೊನ್ನೆ ಮಾತಾಡಿದ್ರಿಂದ ನಮ್ಗೆಲ್ಲ ಆರ್ಡರ್ಗಳು ಸಿಗಲಾಗತ್ತೋ ಈಗ ನಮ್ಮ ದೇಶಿಗೆ ಹಾಕ್ತಾರೆ. ನಮ್ಮ ವಿಧಾನಸೌಧದ ಗದು ಬರ್ತೀವಿ. ಮೊನ್ನೆ ನಮ್ಮ ರಾಜ್ಯದಲ್ಲಿ ಮಾತಾಡಿದ್ವಿ, ನೀರಾವರಿ ಆಗ್ಬೇಕು. ನಾವು ಅದೇ ಮಾತಾಡ್ಬೇಕಲ್ರಿ, ನಾವು ನೀರಾವರಿ ಆಗ್ಬೇಕು, ನಮ್ಗೆ ನೌಕರಿ ಸಿಗಬೇಕು, ನಮ್ಮ ಮಕ್ಕಳಿಗೆ 2,88,000 ಉದ್ಯೋಗ ಈ ರಾಜ್ಯದಾಗ ನೌಕರಿ ಇದೇನದ ಖಾಲಿ ಅದ. ನಾ ಹೇಳಿದೆ ಮೊನ್ನೆ ಭಾಷಣದಾಗ, ಉತ್ತರ ಕನ್ನಡ ನೀವೇನು ಬೇಡ 2,80,000 ಪೋಸ್ಟ್ ತುಂಬ್ರಿ, ಆಟ ತುಂಬುದಾದ್ರೆ 1 ಲಕ್ಷ ಹುದ್ದ ತುಂಬ್ರಿ, 1 ಲಕ್ಷ ಕುಟುಂಬಗಳು ಬಡತನದಿಂದ ಮ್ಯಾಗ ಹೋಗ್ತಾವೆ. ನಿಮ್ 10 ಕಿಲೋ ಅಕ್ಕಿ ಮ್ಯಾಗ ಜೀವನ ಮಾಡೋದು ಅವಶ್ಯ. ಆ 1 ಲಕ್ಷ ಮಂದಿ ಕುಟುಂಬ ಮ್ಯಾಗ ಬರ್ತಾವಲ್ಲ. ಒಂದು ಸರ್ಕಾರಿ ನೌಕರಿ ಸಿಗ್ತಾನೆ, 35-40,000 ಸಿಗ್ತಾರೆ. ಆಮೇಲೆ 10 ಕಿಲೋ ಅಕ್ಕಿ ಹೋಗ್ತಾನ್ರಿ. 2,80,000 ಪೋಸ್ಟ್ಗಳು ಖಾಲಿ ಅದಾವ. ಪೊಲೀಸರೇ ಅದು 19,000 ಪೋಸ್ಟ್ ಖಾಲಿ ಅದಾವ. ಮತ್ತೆ ಇವ್ರು ನಾವು ಲಕ್ಷ ಮಾತಾಡ್ತೀವಿ, ಪೊಲೀಸರು ಲಕ್ಷ ಆಗ್ತಿರ್ತಾರೆ. ಹೌದಪ್ಪ, ನೀವು PSI ಆಗಬೇಕಾದ್ರೆ ಎಷ್ಟು ರೊಕ್ಕ ಕೊಡ್ಬೇಕವ? 50, 80. ಯಾಕಂದ್ರೆ ನಾವು ಪಟ್ಟಣ ಕಾಣಿಸ್ತೇವೆ. ಮತ್ತ ಕೋಟಿ ಗಟ್ಟಲೆ KPSC ಮೆಂಬರ್ ಕೊಟ್ಟು ನೌಕರಿ ತಗೋಬೇಕು. ಮುಂದೆ ಈ MLAಗಳು ಅಲ್ಲಿ ಚಲೋ ಕೊಡ್ತೀವಿ ಬೇಕಾದ್ರೆ ಇಲ್ಲಿ ಕೊಡಬೇಕು, ವರ್ಷಕ್ಕೆ ಒಂದು ಕೊಡ್ಬೇಕು. ನೀವು ಇವತ್ತು ನೀವು ಹೋಗಿ ಹಾಕೋರು ಇಲೆಕ್ಷನ್ ಬಂದಾಗ ಹಸುಗಳ ಏನು ಇಲ್ರಿ, ಅವ್ರ ಬಗ್ಗೆ ಭಾಳ ಇಲ್ರಿ. ನಿಮ್ದಲ್ಲಿ ಏನು ಕತ್ತಿ ಇಲೆಕ್ಷನ್ದಾಗ ಏನು ಇರೋದಿಲ್ಲ, ಬೇರೆ ಇರ್ತೀವಿ. ನಿಮ್ಗೂ ಬೇಕ ರಾಜುಗಳ ಭಾಷೆ ಕೊಡ್ತಾನೆ. ಇಲ್ರಿ ಕಾಂಗ್ರೆಸ್ 2 ಸಾರಿ ಬರ್ತಾರೆ. ಮತ್ತೆ ನಿಮ್ಗೆ ನಾವು ತಿನ್ನೋದು, ನಾವು ರೊಕ್ಕ ತಿನ್ನೋ ಪೊಲೀಸರಿಗೆ ಅಪಾಯಿಂಟ್ಮೆಂಟ್ ಮಾಡೋದು, ನೀವು ಟ್ರಿಬಲ್ ಸೀಟ್ ಹಾಕಿದ್ರೆ ಮತ್ತೆ ಕೇಸ್ ಆಗಲಾರ್ದೆ ಜನ ರಾಜುಗಳನ್ನ ಮಾಡ್ತೀವಿ. ದಿನ ಕೇಸ್ ಹಾಕ್ತಾರೆ, ನಾಯನೇ ಹಾಳಿ ಫೋನ್ ಮಾಡೋದು, ಪೊಲೀಸ್ ಇಲಾಖೆ ಹೊಟ್ಟೆ ಫೋನ್ ಮಾಡೋದಿಲ್ಲ. ಮೊನ್ನೆ ಪೊಲೀಸ್ ಉನ್ನತ ಅಧಿಕಾರಿಗಳನ್ನ ಫೋನ್ ಮಾಡಿದ್ರು, ಸರ್ ಏನ್ ಮಾತಾಡಿದ್ರಿ ನೀವು ವಿಧಾನಸಭೆ? ಪೊಲೀಸ್ ಇಲಾಖೆ ನಾವು ರೊಕ್ಕ ತಿನ್ಲಿಲ್ಲ ಅಂದ್ರೆ ಅರ್ಥ ತಾನೇ ಸುಧಾರಣೆ. ಮುಂಜಾನೆ ಅಂತ ನಮ್ಗೆ ಇನ್ನೂ ಆಗೋದಿಲ್ಲ, ಟ್ರಾನ್ಸ್ಫರ್ ಆಗಿ ಪೊಲೀಸ್ ಸ್ಟೇಷನ್ ಬಂದಿರ್ತಾನ, ನೋಡಪ್ಪ ಇನ್ನೊಬ್ಬ PSI ಇರ್ತಾನ, ಅವ 15 ಕೊಡ್ತೀನಿ ಅಂತಾನೆ, ನಿಂದೇನು ಅದು ತಗೊಂಡು ಅದನ್ನ ಮಾಡ್ತಾರೆ. ಒಬ್ಬ ದಲಿತ PSI ಸತ್ತ ನಮ್ಮ ಇದ್ರಾಗ ಯಾದಗಿರಿ ಒಳಗೆ, ನಮ್ಮ ವಿಧಾನಸಭೆ ಮಾತಾಡಿದ್ದೆ. SC ಪಾಪ ಅವ್ರ ರೊಕ್ಕ ತಗೊಂಡು ನಾನು MLA, ಮತ್ತೊಬ್ಬ ಹೆಚ್ಚಿಗೆ ಕೊಡ್ತೀನಿ ಅಂದ್ರೆ ಇವ್ರು ರೊಕ್ಕ ಕೊಡ್ಬೇಕಲ್ಲ. ಇಂಥ ನಾಳೆ ಕೇಳ್ತಾರೆ, ಯಾಕಂದ್ರೆ ರೊಕ್ಕ ತಗೊಂಡೆ ಅವ ಯಾವ 20 ಕೊಡ್ತೀನಿ ಅಂತ ಹೇಳಿ ಪಾಪ ಈ PSI ಅಂದ್ರು. ಆ ದಲಿತ ಪಾಪ ಎಲ್ಲೆಲ್ಲೂ ಅವೇನು ಮನೆಯಾಗ ಹೋಗಿಲ್ಲ, ಸಾಲ ಬಡ್ಡಿ ಇರ್ತಾನೆ. ನಾನು ಮೋಸ ಮಾಡಿಸ್ಕೊಂಡೆ ನಾವು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡೆ. ಕಾರಣ MLA ಅಲ್ಲ, ವಿಧಾನಸಭಾದ ಶಿಸ್ತು ಸರಿಯಾಗಿ ಜಾಸ್ತಿ ಏನ್ ಮಾಡೋದು, ನೀವು ಬಂದು ಹೋಗ್ತಾರೆ ಮತ್ತೆ ಶಿಸ್ತು ಇವತ್ತು ನೋಡ್ಬೇಕು ಎಷ್ಟು ಮುಗ್ತದಪ್ಪ MLA ಆ PSI ಮನೆಯಾಗ ಪಾಪ ಉರಿ ಹಾಕೋಬೇಕಾದ್ರೆ ಅಂದ್ರೆ ಹೆಂಗ್ ಸುಧಾರಣೆ ಆಗ್ತದೆ ದೇಶ. ಈಗ ನನಗೆ ಯಾರು ಬರ್ತಾರ ಅಲ್ಲಿ ಮಣ್ಣಿನ ಹಾಕಿದ್ವಿ, ನೆನ್ನೆ ಇಟ್ಕೊಂಡಿರ್ತಾರೆ, ಯಾರಿಗೂ ಅನ್ನೋ ಸರಿ ಆಗ್ತದೆ. ಅದಕ್ಕೆ ಬಂಧುಗಳೇ, ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು, ನಮಗ ನೀರಾವರಿ ಆಗ್ಬೇಕಾಯ್ತು. ಮೊದಲು ಹೆಂಗೆ ದೇವರಿಗಿತ್ತು ನಾನು ನೋಡೀನಿ. ಈ ಕಡೆ ಬಂದು ಗಾಬರಿಯಾಗಿ ಇವತ್ತು ಅದು ಕೇಳೋದು ಈ ಕಡೆ ಎಟ್ರು ಬೆಳೆದೈತಿ ದೂರ. ಮೊದಲು ಏನೂ ಈ ಕಡೆ ಅಂಬೇಡ್ಕರ್ ಸರ್ಕಲ್ ನಿಂದ ಈ ಕಡೆ ಏನೂ ಇಲ್ಲ, ಒಂದು ಭಾಳ ಒಂದು 2-3 ಮನೆ ಇತ್ತು. ಯಾಕಂದ್ರೆ ಒಂದು ಮನೆ ಕೊಟ್ಟಿರೋ ಹಂಚಿದ್ದೀನಿ.
ಅದೇ ಒಂದು 2 ಮನೆ ಇತ್ತು ಇಲ್ಲೇ ಕೈ ಗೊತ್ತೈತೆ ಇಷ್ಟು ಬೆಳೆದಲ್ಲ. ಯಾಕೆ ಬೆಳೆದಕ್ಕೆ ನೀರಾವರಿ ಆಗಿಲ್ಲ. ಸುತ್ತಮುತ್ತಲಿನ ಎಲ್ಲ ಹಳ್ಳಿಯಾಗ ಕೆರೆಗೆ ನೀರು ತುಂಬೋದು ಬಂದೈತಿ. ಏನೇ ಆಗಲಿ ಹಬ್ಬ ಆರ್ಥಿಕ ಬೆಳಿಲಾಕತ್ತೀವಿ. ಅದಕ್ಕೆ ನಾವು ಒಂದು ದೇವ್ರ ಪೀಳಿಗೆಯಾಗ ಒಂದು ಮನೆ ಕಟ್ಟೋಣಪ್ಪ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯದು. ದೇವ್ರ ಪೀಳಿಗೆ ಊರವ್ರು ನಮ್ಮ ಸಾಲಿಗೆ ಬರ್ತಾರೆ. ಇಲ್ಲಿ ಕೈಲಿ ಸಾಲಿಗೆ ನಮ್ಮಲ್ಲಿ ಒಂದು ಎಷ್ಟು 100-150 ಹುಡುಗರು ಬರ್ತಾರೆ. ಎಲ್ಲ ತಂದೆ ತಾಯಿಗೆ ಏನಾಗೈತಿ, ಒಳ್ಳೆ ಶಿಕ್ಷಣ ಕೊಡ್ಬೇಕು, ನಮ್ಮ ಮಕ್ಕಳು ಒಳ್ಳೇದಾಗಬೇಕಂತೇಳಿ. ಅದಕ್ಕೆ ಮುಂದಿನ ದಿವಸನಾಗಿ ನನಗೆ ಒಕ್ಕಟ್ಟಾಗಿರಲಿಲ್ಲ. ಇದೇ ಒಕ್ಕಟ್ಟದಿಂದ ಹೋರಾಟಗಳು ಮಾಡಬೇಕು. ಹೋರಾಟ ಮಾಡಾಕ ಎಲ್ಲರೂ ಕೂಡಿ ಸಣ್ಣ ಪುಲ್ಲ ಬಿಡಿ ನನ್ನ ಕಾರಣ ಹೆಸರು ಹಾಕಿಲ್ಲ, ನಾನು ಕರೆದಿಲ್ಲ, ನಮಸ್ಕಾರ ಅಂದಿಲ್ಲ, ಹೋದಾಗ ಮನೆಯಾಗ ಹೋಗಿ ಚಾ ಕುಡಿ ಅಂದಿಲ್ಲ. ಇದೇ ಇದ್ರಾಗ ಬರ್ತಾರೆ. ಅದಕ್ಕೆ ಆ ಉರ್ದೊಳಗೆ ಹೇಳ್ತಾರೆ, ಜಾಗೀರ್ ಬೇಕು ಜಾಟ್ ಮಾಡಿ ಮುಜಾಕ ನೈವನ ಎಲ್ಲ ಹೋಗಿಲ್ಲ. ಸಕ್ಕತನ ಏನೋ ಈಗ ಹಂಗಿಲ್ಲ ಕಾಲ. ಎಲ್ಲಾ ಸಮಾಜವನ್ನು ಪ್ರೀತಿ ವಿಶ್ವಾಸ ದುಡ್ಡು ನಮ್ಮ ಸಮಾಜ ಕೂಡ ಒಳ್ಳೆಯದಾಗಬೇಕು. ಮತ್ತೊಬ್ಬ ಸಮಾಜಕ್ಕೂ ನಾವು ಪ್ರಸಂಗಬಾರ್ದು. ದಲಿತರಿಗೆ ಮೀಸಲಾತಿ ನಾವೊಂದು 2% ತಗೊಳ್ಳಿ, ನಮ್ಮವ್ರ ಏನವ್ರು ಹೊರಗಿಲ್ಲ. ನಾವೆಲ್ಲ ಒಂದಾದ್ರೆ ಉಳಿತೀವಿ ಭಾರತದಾಗ. ನೀವು ಏನಾದ್ರು ಬಿಟ್ಟಿದ್ದು ಲಿಂಗಾಯತ ನಾವು ಬೇರೆ ಅವ್ರಿಗೆ ಬೇರೆ ನಾವು ಅಸ್ಪೃಶ್ಯತೆ ಅವು ನಾವೆಲ್ಲರೂ ಇನ್ ಮ್ಯಾಗ ಅಣತ ಮಾಡಂಗಿದ್ರೆ ಭಾರತ ಆಗ್ತದೆ. ಇಲ್ಲಾಂದ್ರೆ ಭಾರತ ಸುರಕ್ಷಿತ ಯಾಕೈತಪ್ಪ ಅಂದ್ರೆ ಸೈನಿಕರ ಹೇಳಿದಿಲ್ಲ. ಹೈದರಾಬಾದ್ 15 ಮಿನಿಟ್ ಪೊಲೀಸನ್ನ ಸರಿಸ್ಬಿಡ್ರಿ. ಇವ್ರು 100 ಕೋಟಿ ಅದಾವಲ್ಲ ಹಿಂದೂಗಳನ್ನ 15 ಮಿನಿಟ್ನಾಗ ಮುಗಿಸ್ಬಿಡ್ತೀವಿ ಅಂತ. ಅದು ಧೈರ್ಯ ಎಷ್ಟು. ನಾವು 100 ಕೋಟಿ ಇದ್ದವ್ರು ನಾವು ಮಾತಾಡಿದ್ರ ನಮಗ ಕೇಸ್ ಹಾಕ್ತಾರೆ. ನಮ್ಮ ಮ್ಯಾಗ ಅವನಿಗೆ ಕೇಸು ಹಾಕಿದ್ರೆ ಸುಡಾಡು ಹಾಕ್ತಾರೆ. ಯಾಕಂದ್ರೆ ನೋಟ್ ಹೋಗ್ತಾವ. ಈಗ ಹೊಸದ್ ಬರ್ತೈತಿ, SI ಆಗುತ್ತೆ ಬರ್ತೈತಿ. ಹಾಗೆ ನಾವು ಎಲ್ಲೆಲ್ಲ ಡುಪ್ಲಿಕೇಟ್ ವೋಟ್ ಅದ್ ನೋಡಿ. ಈಗ ಇವತ್ತೇ ಪೇಪರ್ ಆಗ್ತೈತಿ. 20-25 ಲಕ್ಷ ಜನ ಬಾಂಗ್ಲಾದೇಶದವರು ಈ ದೇಶನಾಗ ಮುಗಿಸ್ಕೋಬಹುದು. ಇಲ್ಲಿ ಕರ್ನಾಟಕ, ತಮಿಳುನಾಡದಾಗ ಬರ್ತೈತಿ ಸಮೀಪ 1 ಕೋಟಿ, ಮನೆ ಬಿಹಾರ್ನಾಗ ಬರ್ತೈತಿ. ಹಿಂಗೆ ಅವ್ರು ಒಳಗೆ ಸೇರಿ ನೀವೆಲ್ಲ ತಿಳ್ಕೊಂಡಿರಿ. ನಾವು ಚಲೋ ದೇವರತ್ರ ಭಾಳ ದೊಡ್ಡ ಮನೆ ಕಟ್ತೀನಿ, ನಾ ದೊಡ್ಡ ಕಾರ್ ಇಟ್ಟಿನಿ, ನಂದು 20 ಎಕರೆ ಇದು ಐತಿ, ಮನ್ಯಾಗ ಕಲರ್ ಫ್ರಿಜ್, ಬೆಡ್ರೂಮಿಗೆ ಒಂದು TV ಹಾಕಿ ತಿಳ್ತೀರ. ಅವ್ರ ಸಂಖ್ಯೆ 40ರಿಂದ 50 ಆಯ್ತಾ. ನಿಮ್ಗೆಲ್ಲ ಒತ್ತು ಹೊರಗೆ ಹಾಕಿ ಅವ್ರ ಒಳಗೆ ಇರ್ತಾರೆ. ನೀವು ಮತ್ತೆ ಒಂದಾಗದಿದ್ರೆ ಭಾರತ ಉಳಿದಿಲ್ಲ ಅಂತ ಹೇಳಿ ಗುರುಗಳೇ ಮಾಡ್ಯಾರಲ್ಲ. ಸನಾತನ ಧರ್ಮ, ಈ ಧರ್ಮಕ್ಕೆ ಸಂಸ್ಥಾಪಕರು ಯಾರದಾರ? ಹಿಂದೂ ಧರ್ಮಕ್ಕೆ ಯಾರು ಸಂಸ್ಥಾಪಕರು? ಹರಪ್ಪ ಮೇಂಜೋಳದಾರು ಹಿಡಿದು ಅದು ತನ್ನ ಸಂಸ್ಕೃತಿ ಮತ್ತೆ ಎಲ್ಲಿ ಹಾಕಿದ್ರೆ ಶಿವಮ್ಮ ಅಲ್ಲಿಂದ ಸಿಗಲಾಕತ್ತಾವ. ಇಡೀ ಜಗತ್ತಾಗ ಇಂಡೋನೇಷ್ಯಾದಾಗ ಸಿಗ್ತಾವೆ. ಇಂಡೋನೇಷ್ಯಾ ಅದು ಮುಸ್ಲಿಂ ರಾಷ್ಟ್ರ. ಇಡೀ ಜಗತ್ತಾಗ ಪಾಪ್ಯುಲೇಷನ್ ಅದೆಲ್ಲ ಶಿವನ ಪೂಜೆ ಮಾಡ್ತಾರ. ಪ್ರತಿ ವರ್ಷ ರಾಮಾಯಣ ಮಹಾಭಾರತ ನಾಟಕ ಮಾಡ್ತಾರ. ಅವ್ರು ಏನ್ ಹೇಳ್ತಾರೆ ಅವ್ರ ಏರ್ವೇಜ್ ಏನ್ ಹೆಸರಿರ್ತಾರೆ, ಗರುಡ ಏರ್ವೇಜ್. ಅವ್ರ ಯೂನಿವರ್ಸಿಟಿ ಒಳಗೆ ಸರಸ್ವತಿ ಫೋಟೋ ಐತಿ. ಅದ್ರ ಮುಸಲ್ಮಾನರು ಅವ್ರು ಏನ್ ಹೇಳ್ತಾರೆ, ನಾವು ಮೂಲ ನಮ್ಮ ಧರ್ಮ ಅದೇ. ಇಂಡೋನೇಷ್ಯಾ ರಾಷ್ಟ್ರದಾಗ ಪ್ರಧಾನಮಂತ್ರಿಗಳು ಇದ್ದಾಗ ಅವರಿಗೆ ರಾಮಾಯಣ ಕೇಳಿದ್ರೆ ಈ ಮಂದಿಗೆ ದಿವ್ಯಾಂಗ ರಾಮಾಯಣ ನೀವೆಲ್ಲ ಇಸ್ಲಾಂ ಸೇರಿದ್ದಾರೆ. ಅದು ನಾವು ಹಿಂದೂಗಳೇ ಯಾರು ಅಲ್ಲಿ ನೀವು ಮುಂದೆ ಮಾಡ್ತೀವಿ. ಅದಕ್ಕೆ ನಾವು ಮೀಸಲಾತಿ ಮಾಡ್ತಿರ್ತೀವಿ. ಕರ್ದಾಗ ನೀವು ಬಂದು ನೋಡಿ ಸುಮಾರು ಒಂದು 20 ಬಸ್ ಬಂದಿದ್ರು. ನಮ್ಮ ಬೆಂಗಳೂರು ತಾಲೂಕಿಗೆ ಬೆಳಗಾವಿಗೆ ರ್ಯಾಲಿ ಯಾಕೆ ಹೊಡಿಲಿ ಕಡಿಸ್ಕೊಂಡವರು ಜೈಲಿಗೆ ಹೋದ್ರೆ ಅದೊಂದು ಕಾರ್ಯಕ್ರಮ. ನಾನು ಶಿಕ್ಷಕಾಗಿ ಹೊರಗೆ ಬಂದಂತಿದ್ದೆ, MLA ಆಗಿ ಮಾತಾಡ್ತೀನಿ. ನಮಗೂ ಹೊಡೆದಾರ ಒಯ್ದು ಒಳಗೆ ಹೊಡೆದ ಹಂಗಾಗಿ ಲೀಡರ್ ಆಗಿವಿ. ಈ ದೇಶ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ಕೂಟ್ಗಾಗಲಿ ಹೊಡೆಸ್ಕೊಂಡೇನ ಅವರೆಲ್ಲ ಹಿಂದಿ ಹೊಡ್ಸ್ಕೊಂಡಲ್ಲ, ನೀರು ಹೊಡ್ಸ್ಕೊಂಡಿಲ್ಲ. ಅವರಿಬ್ರು ಮೆತ್ತ ಹೊಡೆದಾರ, ಮೆತ್ತ ತಿಂದಾರೆ. ಮಾತ್ರ ಅವ್ರು ಹೊಡ್ಸ್ಕೊಂಡಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಮದನ್ಲಾಲ್ ಧಿಂಗ್ರಾ
ಹೊಡ್ಸೋண்டு ಪಾಪ ಗಿರಿಕಿಗಳು ಇವರಿಬ್ರು ಏನೂ ಇಲ್ಲ, ಏನೋ ಇಲ್ಲಿ ಪಕ್ಕಟ್ ಹೊಡೆದ್ರು, ಚೇನಿ ಹೊಡೆದ್ರು, ಆಯ್ತು. ಈಗ ಚಾ ಮಾಡೋ ಆಗಿದ್ದಕ್ಕೆ ಚಾ ಮಾಡ್ಕೋತಾವ. ಚಾ ಮಾಡೋ ಈ ದೇಶದಾಗ ಟಾಟಾ ಬಿನ ಪ್ರಧಾನಮಂತ್ರಿ ಆಗೋದಿಲ್ಲ. ಸಾಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರಿದ್ರು? ಗಂಗಾ ನದಿ ಒಳಗ ತನ್ನ ಹಳ್ಳಿಯಿಂದ ಹೋಗಿ ಸಾಲಿ ಕಲಿತು ಬರ್ತಿದ್ದಾರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಅಟಲ್ ಬಿಹಾರಿ ವಾಜಪೇಯಿ ಯಾರಿದ್ರು? ಅದು ಶಿಕ್ಷಕನ ಮಗ. ನಮ್ಮ ದೇಶದಲ್ಲಿ ಶ್ರೀಮಂತಿಗೆ ಮ್ಯಾಲೆ ಪ್ರಧಾನಮಂತ್ರಿ ಆಗುದಿಲ್ಲ. ಹಾಗಾಗಿ ಟಾಟಾ ಬಿರ್ಲಾ ಈಗ ಅದಾನಿಗೆ ಅವರೇ ಆಗ್ತಾರೆ. ಪ್ರಜಾತಂತ್ರ ಬಹಳ ಸ್ಟ್ರಾಂಗ್ ಐತಿ. ಆ ಬಿಜಾಪುರನ ಖರ್ಚು ಬಹಳ ಮಾಡೋದಿಲ್ಲ. ಆರಾಮ್ MLA ಆಸ್ಬಿಡ್ತೀನಿ. 7 ಸಾವಿರ ಆಗಲಿ ಬಂದ್ಬಿಡ್ತೀನಿ. ಒಂದು ಹೋಟ್ಲೆ ಬಂದ್ರೆ MLA ನನಗೆ ಅಷ್ಟೇ ಡೆವಲಪ್ಮೆಂಟ್ ರೊಕ್ಕ ಬರ್ತದೆ. ಬಿಜೆಪಿಯಾಗೂ ರೊಕ್ಕ ತಂದಿನಿ, ಕಾಂಗ್ರೆಸ್ ಇದ್ದಾಗೂ ರೊಕ್ಕ ತರ್ತೀನಿ. ಹೆಂಗೆ ತರ್ತೀನಿ? ಬರೀ ಪತ್ರ ಕೊಟ್ಟರು ಬಂದ್ಬಿಡ್ತಾರೆ. ಅವ್ರ ಬಳಿ ಹೋಗಿ ಸರ್ ನೋಡಿ ಸರಪ್ಪಾರ ಹೆಂಗೆ ನನಗೆ ಅವರೇ ಫೋನ್ ಮಾಡಿ ಕೇಳ್ತಾರೆ. ಕೆಲವು ಮಂತ್ರಿ ಮಾನ್ಯ ಅವರು ಮಂತ್ರಿ ಫೋನ್ ಮಾಡಿದ್ರು. ಅವನಲ್ಲ ವಿಧಾನಸಭೆಗೆ ಬಂದು ಕೂತರಾಜು ನನ್ನ ಮಗಲ, ನಿಮಗೆ 2 ಪಬ್ಲಿಕ್ ಸ್ಕೂಲ್ ಕೊಡ್ತೀನಿ, ಕಾಂಗ್ರೆಸ್ನವ್ರಿಗೆ 3 ಕೊಡ್ತೀನಿ, ಇನ್ನೊಂದು ನಿಮ್ಗೆ ಕೊಡ್ಬೇಕಾಗೈತಿ ಕೊಡ್ತೀನಿ. ಪಬ್ಲಿಕ್ ಸ್ಕೂಲ್ ಕೊಟ್ಟು ಬಿಜಾಪುರ जमीर अमल खान एक जिम्मेदार करला तो हमारे पास मत आओ, 20 करोड़ आपको देंगे। ऊपर कोट बोला ना रजो, दुनिया झुकती है, झुकाने वाले चाहिए। ಈಗ ಒಂದು ಕೊಟ್ಟು ನಿಮಗೂ ಒಂದು ಹಗಲಿಲ್ಲ ಮೆತ್ತು ಹೋಗಿ ಆ ಮಂತ್ರಿ ನೋಡ್ತಾನೆ ಭಾಳ ಬೋಳ ಐತೆ. ಹೆಂಗ್ ತಗೊಂಡ್ ಬರ್ತಾನೆ, ಅವನು ಸ್ಟೈಲ್ ಬೇರೆ, ನಮ್ಮ ಸ್ಟೈಲ್ ಬೇರೆ. ನಾವು ಅಂಜಿಸಿ ಬೆದರಿಸ್ತೀವಿ, ನನಗೆ ಕುರ್ಚಿ ಬಿಟ್ಟು ಎಲ್ಲಿ ಹೋಗೋದಿಲ್ಲ. ನಾವು ವಿಧಾನಸಭೆದಾಗ ಎಲ್ಲ ಮಂತ್ರಿಗಳು ಬಂದು ಅಲ್ಲೇ ಕುಂದಿರ್ತಾರೆ, ಎಲ್ಲಾರು ಮಾತಾಡ್ತಾರ. ಅವ್ರು ಹೇಳ್ತಾರೆ ಆಮೇಲೆ ಬಹಳ ಪಕ್ಕ ಸೊ ಮಾಡ್ತಾನೆ ಗೊತ್ತಿಲ್ಲ. ಸಾಬರ BS ಪಾಯಿಂಟ್ ಮನಗಳ ಸಂಭಾಯಿಸಿದ್ರು, ಎತ್ಕೊಂಡು ಕೂರಿಸಿದ್ರು. ಅವ್ರೇನೋ ಪಾಪ 4-6 ಸಲ MLA ಆದ್ರು. ಆದ್ರೆ ರಾಜುಗೌಡ ಹೆಂಗಿಲ್ಲ, ನಿತ್ಯಾನಂದಿಲ್ಲ. ಇನ್ನೊಂದು ಸ್ಟೈಲ್ ಒಬ್ಬೊಬ್ಬರು ಒಂದೊಂದು ಸ್ಟೈಲ್ ಇರ್ತದೆ. ಮೇನ್ ಸಮಾಧಾನ ನಾವೇನು ಬಿಜಾಪುರ, ನಮ್ಗೇನು ಯಾವ MLA ಬಂದ್ಬಿಟ್ಟು ನಮ್ದೇನು ಯಾವ ಜಗಳಿಲ್ಲ, ಏನಿಲ್ಲ. ನಮ್ದೇನೆ ನಮ್ಮ ಕ್ಷೇತ್ರ ಬೇರೆ ಐತಿ. ನಾವಲ್ಲಿ ಬೇರೆ ಮಾಡ್ತೀವಿ, ಬೇರೆ ಆರ್ಸಿ ರಾತ್ರಿ ಆದ್ರೂ ಕುಡೀರಿ, ಸಂತೋಷ ಆಗೈತಿ. ಎಲ್ಲರೂ ಕೂಡಿ ನೀವು ಇದೇ ರೀತಿ ಒಕ್ಕಟ್ಟೆ ಎಲ್ಲರೂ ಲೀಡರ್ ಆಗ್ಲಕ್ಕೆ ಹೋಗ್ಬೇಡಿ. ಅದೇ ಸಮಸ್ಯೆ ದೇವರ ಆದ್ರೂ ಒಬ್ಬ ಚಲೋ ಮನುಷ್ಯ ಹಿರಿಯರಿಗೆ ಒಬ್ಬ ಲೀಡರ್ಶಿಪ್ ಬೇಕೇ. ಯಾವುದೇ ಒಂದು ಹೋರಾಟ ಸ್ಟ್ರಾಂಗ್ ಆಗಿದೆ ಕರ್ನಾಟಕದಾಗ ಅನ್ಸುತ್ತಾರೆ. ಎದಕ್ಕಂದ್ರೆ ಹಿಂದುತ್ವ ಐತಪ್ಪ, ರೋಲ್ ಕೂಡ ಕೆಕ್ಕಿರುತ್ತೆ. ಮೊನ್ನೆ ಒಂದು 10 MLAಗಳು ಬಂದು ಬಾಗಿಲು ಹಾಕಿದ್ರು. ಆಶೋಕಿಸ್ ಎಂಬನ ನೀ ಏನಾರು ಮಾಡಪ್ಪ, ನಾ ಬಿಜೆಪಿ ಇರೋಕೆ ಏನು ಕಟ್ಟಿ ಹೇಳ್ಬೇಡ. ಅಲ್ವ ಬ್ಯಾಂಕಿನ ತಗೋಬೋದ, ನಾವು ಮುಖ್ಯಮಂತ್ರಿ ಕೊಡ್ತಿದ್ರು ಬರ್ತೀನಿ ಬರ್ತಿದ್ರಿಲ್ಲ. ಏನು ಆಡ್ಸಲ್ಲ, ಅದಕ್ಕ ಒಳ್ಳೆ ಕಾಲ ಬಂತ ತಗೋರಿ. ಈಗ ಎಲ್ಲ ಕಡೆ ನನಗೆ ಹೂವಿನ ಒಳ್ಳೆ ಹಾರ ಹಾಕ್ತಾರೆ, JCB ಅದು 5-10 JCB ಹಚ್ಚಿ ಹಾಕ್ತಾರೆ. ಯಾಕಂದ್ರೆ ಹಾಸ್ಪಿಟಲ್ JCB ಕೆಲಸ ಮಾಡ್ತಾರೆ. ಒಳ್ಳೆ ಕಾಲ ಬರ್ತದ. ಇವತ್ತು ಕುಮಾರಸ್ವಾಮಿ ಆಗಲಿ BJP ಆಗಲಿ ಎಲ್ಲ ಹೊಂದಾಣಿಕೆ ಅದ. ನಾವು ಎಲ್ಲ ಹೊಂದಾಣಿಕೆ ಇದೀವಿ. ಕಾಂಗ್ರೆಸ್ ಕೂಡ ಇಲ್ಲ, ಹೊಂದಾಣಿಕೆ ಒಟ್ಟು ಕರ್ನಾಟಕದಾಗ ಒಳ್ಳೆ ಕೆಲಸ ಎಲ್ಲ ಕೂಡ ಮಾಡೋದು. ನೀವೆಲ್ಲರೂ ಇಷ್ಟು ಜನ ಸೇರಿ
ಇವತ್ತಿನ ನಮ್ಮ ಇಲ್ಲಿ ಪೊಲೀಸ್ ಸಾಹೇಬರು ಹೇಳಿದ್ರು ಏನ್ ಸರ್ ಕಡಗಾರ ಮನೆಯಾಗ ಒಂದು ಸಾವಿರ ಮೋಟರ್ ಸೈಕಲ್ ಬಿತ್ತು. ಅದಕ್ಕೆ ನಾನು ನನಗೆ ಭಯ ಏನಂದ್ರೆ ನೀವು ಉರುಪಣಾಗ ಏನೇನು ಮಾಡ್ಕೊಂಡ್ರೆ ನನಗೆ ಒಳಗೆ ಜಕೆಟಾಗಿ ಯಾವಾಗ ಹೋಗಿ ಸ್ಟೇಜ್ ಮಾಡ್ತೀವಿ ನಮ್ಮಲ್ಲಿ ಯಾಕಡೆ ಮಾಡ್ಕೊತಿರ್ತೀವಿ. ಅಲ್ಲಿ ಮದುವೆನಾಗೂ ಹಂಗೆ ಮಾಡೋದು. ಅಲ್ಲಿ ಜನ ಈ ಕಡೆ ಮಂದಿ ನಂಬ್ತಿದ್ರು ದೇವೇಗೌಡರು ಕುಮಾರಸ್ವಾಮಿ ಇದಕ್ಕೆ ಚಿಕ್ಕ ಮಾಡ್ಬಿಟ್ಟು ನಮ್ಮವ್ರನ್ನ ಯಾರು ಈ ಕಡೆ ಲೀಡರ್ಗಳು ಅಲ್ಲಿ ಹೋದ್ರು ಮೊನ್ನೆ ಆ ಕಡೆ ಎಲ್ಲ ಅಡ್ಡಾಡಕತ್ತಿದ್ವಿ. ಒಬ್ಬ ಕಾಲು ಹಿಡ್ತಿರ್ತಾನ, ಒಬ್ಬ ಇಲ್ಲಿ ಇರುವುದೇ ಇಲ್ಲ. ಇರೋದು ಜಗ್ಗಾಡು ಗಾಡ್ಯಾಗ ಮುಗಿಸ್ಕೊಟ್ಟು ಮ್ಯಾಗ ಅಷ್ಟೇ ಅಭಿಮಾನ ಜನರಲ್ಲಿ ಬರ್ಲಕ್ಕ ಕಾರಣ ಅಂದ್ರೆ 30 ವರ್ಷಕ್ಕೆ ನನ್ನ ರಾಜಕೀಯ ಏನು ನನ್ನ ಇತಿಹಾಸ ಇತ್ತಲ್ಲ ಇತಿಹಾಸನೇ ಕಾರಣ. ನೇರವಾಗಿ ರಾಜಕಾರಣ ಮಾತಾಡೋದು ಭವಿಷ್ಯ ನೇರವಾಗಿನೇ ಮಾತಾಡ್ತೀನಿ. ಫೋಟೋ ಹಾಕ್ತಾರ, ಆರಾಮ ಆಗ್ತಾರ. ಸುಳ್ಳು ಹೇಳೋದಿಲ್ಲ, ಸುಳ್ಳು ಬೋಗಿಸೋದ ಗೋಳಮಟ್ಟ ಯಾವ ಮತ್ತ ಗೋಳಮಟ್ಟ ಕೈಲಿ ಹಾಕೋಣ ಸರ್ವೇಶ್ವರನು ಹೌದು ನಾವೆಲ್ಲ ಬಂದಾನ ಅವ್ನು ಗೋಳಮಟ್ಟ ಕೈಲಿ ಹಾಕ್ತಾರೆ ಆಗ್ತೈತೆ. ಅದೆಲ್ಲ ತುಂಬ ಬೋಗಸ್ ಹೇಳಿ ಬೋಗಸ್ ಹೇಳೋದಿಲ್ಲಕ್ಕೆ 30 ವರ್ಷ ನಾ ಬದುಕಿನಿ. ನೀವು ಒಂದೊಂದು ಬರೀ ಬೋಗಸ್ ಹೇಳಿ ಒಂದು ಸಲ ತಗೊಂಡಿಗೆ ಕೆಲಸ ಆಗುತ್ತೆ. ಅದು ವ್ಯತ್ಯಾಸ. ಅದಕ್ಕೆ ಬಂಧುಗಳೇ ಎಲ್ಲರೂ ಈ ತಂಡಿದ್ದು ಗೊತ್ತಿದ್ದು ನಿಮ್ಗೆಲ್ಲ ಧನ್ಯವಾದ ಸಲ್ಲಿಸಿ ಮುಂದೆ ಎಲ್ಲಾ ಸಮಾಜಗಳು ಕೂಡ್ಕೊಂಡು ನಾವು ಯಾವುದೇ ಒಂದು ಸಮಾಜದ ಮೀಸಲಾತಿ ಕಸುವವರಲ್ಲ. ನಮಗೂ ಒಂದು ತುಕಡಿ ರೊಟ್ಟಿ ನಿಂದ್ರ ಕೊಡಪ್ಪ ಕೇಳೋದು ಬಿಟ್ಟು ನಮ್ಗೆ ಇಲ್ಲ ಅನ್ನೋ ಮಾತು ಹೇಳಿ ನಿಮಗೆಲ್ಲ ವಂದಿಸಿ ನಾನು 2 ಮಾತು ಮಾಡ್ತೀನಿ.